ಬೆಂಗಳೂರು ಜೈಲಿಗೆ ಗೌರ್ಮೆಂಟ್ ಬಸ್ನ ಕರ್ಕೊಂಡೋಗಿರು, KSRTC ಬಸ್ನ ಕರ್ಕೊಂಡೋಗಿರು. ಆಮೇಲೆ ಬಿಟ್ಬಿಟ್ಟು ಅತ್ತ ಹೋಗ ಮೆಜೆಸ್ಟಿಕ್ ಅಲ್ಲಿ ಪ್ರವೇಶ ಕೊಠಡಿ ಇರುತ್ತಂತ ವಾಚ್ಮ್ಯಾನು ನಮ್ಮನ್ನ ಕರ್ಕೊಂಡೇ ಹೋಗ್ಲಿಲ್ಲ. ನಾ 3 ದಿನ ಅದೇ ರೂಮ್ನ ಉಳ್ಕೊಂಡ್ರು, ಬೇರೆ ರೂಮ್ ಚೇಂಜ್ ಮಾಡಿಲ್ಲ. ಅವನು ನೀವು ಊಟ ಮಾಡಿರು ಅಂತಲೂ ಕೇಳಿರಲಿಲ್ಲ. ನಾನು ಮುಂದೆ 2-3 ದಿನ ಆದ್ಮೇಲೆ ಅಣ್ಣ ಈ ಊಟನೇ ನೋಡ್ಲಿಲ್ವ ನಾನು, ಅಯ್ಯೋ ದಡ್ಡ ಅಲ್ಲಿ ತಂದಿಕ್ಕಿರೋದು ಏನ್ ಕಾಲಿ ಹೋಗು ತಿನ್ನು ಅಂತ. ಅವಾಗ ಅವ್ರು ಯಾರಣ್ಣ ಅಂದೆ, ನನ್ನ ಮಗನು ನಿನ್ನಂಗೆ ಕೈದಿಕೊಂಬರ ಕೈದಿನವರು ಅಂದ್ರೆ ಅವ್ರು ಚೆನ್ನಾಗಿ ಒಳ್ಳೆ ಡ್ರೆಸ್ ಹಾಕೊಂಡು ವೈಟ್ ಪ್ಯಾಂಟ್ ಶರ್ಟ್ ಹಾಕೊಂಡು ಆಫೀಸರ್ ಥರ ಫ್ಯಾನು ಆ ಕಡೆ ಬೀರು. ಅಲ್ಲಿಂದ ರಾತ್ರಿ ಕಾವಲುಗರು ಅವ್ರು ಸಜಾದವರು, ಶಿಕ್ಷೆ ಆಗಿರೋಂಥವ್ರು ಅವರು ಸಜಾಬಂದಿಗಳು. ಎಲ್ಲ ಎಂಡವರು ಅವ್ರದೇ. ಅವ್ರನ್ನ ಅಡ್ಮಿಷನ್ ಮಾಡಿಸೋಂಥದ್ದು, ಮೆಡಿಕಲ್ ಮಾಡಿಸೋಂಥದ್ದು ಎಲ್ಲ ಅದೇ. ಕ್ಯಾಂಟೀನ್ ಇರುತ್ತೆ. ಕ್ಯಾಂಟೀನ್ ಅಂದ್ರೆ ಒಂದು 26 ಐಟಮ್ಗಳನ್ನ ಮಾರ್ಬೋದು ಅಲ್ಲಿ. ಹೌದು, ಪೊಲೀಸರೇ ಇರ್ತಾರೆ. ಮಾರ್ತಾರೆ ಅಂದ್ರೆ ಕೈಯಾಗಿ ಮಾರ್ತಾರೆ, ಇದನ್ನ ಕಟ್ಬಿಟ್ಟು ಆ ಕವರ್ ಇರುತ್ತಲ್ಲ, ಕವರ್ ಇಂದಂಗೆ ಅದು ಸ್ವಲ್ಪ ಇದು ಮಾಡ್ಬಿಟ್ಟು ಮಾರ್ಕೊಂತಾರೆ. ಬದುಕು ಹೆಂಗ್ ಮಾಡ್ಬೇಕು, ಜೀವಾವಧಿ ಶಿಕ್ಷೆ ಅಂದ್ರೆ ಏನು, ಆ ಒಂದು ಮೈಂಡ್ ಒಳಗೆ ಹೆಂಗೆ ಇರಬೇಕು. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡವ್ರೆ, ಅದೇನು ಅನ್ನೋದು ಅರ್ಥ ಆಗದಲೇ ಮಾನಸಿಕವೇ ಇನ್ನೊಂದು ಮೆಂಟ್ಲಾಗಿ ಹೋಗವ್ರೆ ಎಷ್ಟೋ ಜನ. ಫೆಬ್ರವರಿ 96 ಇವ್ರು ತೀರ್ಕೊಂಡು. ಹೌದು, 2002 ಫೆಬ್ರವರಿ ಪನಿಷ್ಮೆಂಟ್. ಅದೇ ತಿಂಗಳು ಅದೇ ವಾರ ಮಂಗಳವಾರ ಬಂದಿರುತ್ತೆ ಅವತ್ತು. ನಾನು ಒಂದಕ್ಕೊಂದು ಸಂಬಂಧ ಆಯ್ಕೆ ನೋಡಿದಾಗ ಎಲ್ಲ ಒಂದು ಕಡೆ ಜಡ್ಜು ಅವ್ರ ಆತ್ಮಕ್ಕೆ ಶಾಂತಿ ಈ ರೀತಿ ನನ್ನ ಸಿಗ್ಲಿ ಅಂತ ಅದೇ ಡೇಟ್ನ ಆಯ್ಕೆ ಮಾಡ್ಕೊಂಡು ಶಿಕ್ಷೆ ಕೊಟ್ರ ಅಂತ ಅನ್ನಿಸ್ತು ನನಗನ್ಸಿದ್ದು. ಅವರೇನು ಕೊಟ್ಟರು, ಆ ಡೇಟು ಈಕ್ವಲ್ ಯಾಕಾಯ್ತೋ ಗೊತ್ತಿಲ್ಲ. ಬಟ್ ನಿಮ್ಮ ಲಾಯರ್ ಕೊನೆ ಗಂಟೆ ಗೆಲ್ತೀನಿ ಅಂತಿದ್ರು. ಹೌದು, ಲಾಸ್ಟ್ಗೆ ಒಬ್ಬ ಶಿವಣ್ಣ ಅಂದ್ ಯಾರು ಅಂತ ಕೇಳಿದ್ರು. ಅವ್ರ ಮಗ ನಡೆಸ್ತಿತ್ತು, ಗಂಗರಾಜ್ ಅನ್ನೋರು ಬಂದು ಅಸಿಸ್ಟೆಂಟ್ಗಳು, ರಾಜಣ್ಣ ಅಂತ ಹೇಳ್ಬಿಟ್ಟು ಚೈತ್ರಾದಿದ್ರೆ ಅವ್ರ ಮಗ. ಶಿವಣ್ಣ ಯಾರು ಅಂದರು. ನಾನೇ ಸರ್ ಅಂತ ಅಂದೆ. 5-6 ಜನ ನಾವೆಲ್ಲ ಒಟ್ಟಿಗೆ ಹೋಗ್ತಿದ್ವಲ್ಲ, ಅದ್ರೊಳಗೆ ಶಿವಣ್ಣ ಯಾರು ಅನ್ನೋದೇ ಗೊತ್ತಿಲ್ಲ ನೋಡಿ. ಜಡ್ಜ್ಮೆಂಟು ನಡೆಯತಕ್ಕ 6 ವರ್ಷದಲ್ಲಿ ಲಾಯರ್ಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಯಾರು ಇಷ್ಟು ಜನದೊಳಗೆ ಶಿವಣ್ಣ ಅಂತ ಕೇಳಿದ್ರು. ನಾನೇ ಸಹ ಅಂದೆ. ನಿನ್ನೊಬ್ಬನಿಗೆ ತೊಂದರೆ ಆಗ್ಬೋದು ಕಣೋ ಅಂತ ಹೇಳಿದ್ರು. ಒಂದು 15 ದಿನ ಮುಂಚೆ ನಿನ್ನೊಬ್ಬನಿಗೆ ತೊಂದರೆ ಆಗ್ಬೋದು ಅಂತ ಹೇಳಿದ್ರು. ಶಿಕ್ಷೆ ಅದೆಲ್ಲ ಏನು ಹೇಳಲಿಲ್ಲ, ಇಷ್ಟಾಗುತ್ತೆ ಅಷ್ಟಾಗುತ್ತೆ ಏನು ಹೇಳಿ, ನಿನ್ನೊಬ್ಬನಿಗೆ ತೊಂದರೆ ಆಗ್ಬೋದು ಕಣೋ ಅಂತ ಹೇಳಿದರು. ಇಬ್ಬರಿಗೆ ಶಿಕ್ಷೆ ಕೊಟ್ಟರು. ಯಾರಿಗೆ? ನಮ್ಮಣ್ಣ, ಇನ್ನೊಬ್ಬ ಚಂದ್ರಣ್ಣ ಅಂತ ಇದ್ದಾನೆ, ನಮ್ಮಣ್ಣನಿಗೂ ಸೇಮ್ ಜೀವಾವಧಿ ಶಿಕ್ಷೆನೂ ಕೊಟ್ಟರು. ಯಾಕೆ ನಿಮ್ಮ ಅಣ್ಣನ ತಪ್ಪಾಗಲ್ಲ? ಏನು ಅಂತಂದ್ರೆ ಇವರೆಲ್ಲ ಒಬ್ಬನ ಕೈಲಿ ಮಾಡೋಕ್ಕಾಗಿರೋದು, ಅವ್ರದ್ದು ಏನೇ ಇರ್ತದೆ ಅದನ್ನ ಅವ್ರನ್ನ ಕೇಳಬೇಕು. ನನಗೆ ಕೇಳಿದ್ರೆ ಏನು ಗೊತ್ತಾಗುತ್ತೆ. ನಿಮ್ಮಿಬ್ಬರಿಗೂ ಶಿಕ್ಷೆ ಕೊಟ್ಟಿದ್ದೀನಿ, ನಿಮ್ಮನ್ನು ಬಿಟ್ಟಿದ್ದೀನಿ ಹೋಗ್ರಿ ಅಂದರು. ಜೀವಾವಧಿ ಶಿಕ್ಷೆ ಕೊಟ್ಟಿದ್ದು ಕರ್ಕೊಂಡೋಗ್ರಿ ಅಂತ ಅಲ್ಲಿ ಇನ್ನೊಬ್ರು ಜಡ್ಜ್ ಪಕ್ಕದಲ್ಲಿ ನಿಂತಿರ್ತಾರಲ್ಲ, ಬೆಂಕಿ ಯಾರನ್ನು ಕೂಗೋರು, ಅರೆ ಇದು ಜೀವಾವಧಿ ಶಿಕ್ಷೆ ಕರ್ಕೊಂಡೋಗ್ರಿ ಅಂತ ಪೊಲೀಸರಿಗೆ ಹೇಳಿದ್ರು. ನಮ್ಮಣ್ಣದಂಗೆ ಕಿರ್ಚಾಡ್ಬಿಟ್ಟ, ಓ ಅಂತ ಕಿರ್ಚಾಡ್ಬಿಟ್ಟ. ತುಮಕೂರು ಕೋರ್ಟ್ ಒಳಗಡೆಯಲ್ಲಿ ಅಲ್ಲಿ ಕಿರ್ಚಾಡಿದ್ರೆ ಅದಕ್ಕೆಲ್ಲ ಏನು ಲೆಕ್ಕಕ್ಕಿಲ್ಲ ಕೋರ್ಟಲ್ಲಿ. ಅವೆಲ್ಲ ಅವರಿಗೆ ಸಾಮಾನ್ಯ ಆಗಿರ್ತದೆ. ನನಗೆ ಅಳಕ್ಕೂ ಆಗ್ದಲೇ ಏನೂ ಮಾಡೋಕ್ಕಾಗುತ್ತಾ ಅಸಹಾಯಕ ಅನ್ಸುತ್ತೆ. ಸುಮ್ಮನೆ ಆಗೋಗ್ಬಿಟ್ಟೆ. ಏನೂ ತೋಚಲೇ ಇಲ್ಲ. ಅವನು ಹೊತ್ತಿ ಕಿರ್ಚಾಡಿ ಸಮಾಧಾನ ಮಾಡ್ಕೊಂಡ. ನನಗೆ ಅದು ಬರಲಿಲ್ಲ, ಏನು ಬರಲಿಲ್ಲ ನನಗೆ. ಆ ಗ್ಯಾಪಲ್ಲಿ ನಮ್ಮನ್ನು ಕಸ್ಟಡಿಗೆ ತಗೊಂಡ್ರು. ತಿರ್ಗಾ ಏಕ್ತಮ್ಮು ಒಳಗಿದ್ದವರಿಗೆ ಏನು ಶಿಕ್ಷೆ ಕೊಡಲಿಲ್ಲ. ಬೇಲಿದ್ದರ ನಂತರದಾಗೆ 31ನೇ ತಾರೀಕು ಕಸ್ಟಡಿ ತಂಬಿಟ್ರು. 12ನೇ ತಾರೀಕು ಕೊಟ್ಟರಲ್ವ ನಮಗೆ, ಫೆಬ್ರವರಿ 12ಕ್ಕೆ. ಈ ಜನವರಿ 31ಕ್ಕೆ ಕಸ್ಟಡಿ ತಂಬಿಟ್ರು. ಕಸ್ಟಡಿಗೆ ತಗೊಂಡು ಪೊಲೀಸರು ಎಲ್ಲ ಜಡ್ಜು ಕಸ್ಟಡಿಗೆ ತಗೊಳ್ರಿ ಅವ್ರನ್ನ ಅಂದರು. ಈಚೆ ಬೇಲ್ ಮೇಲೆ ಇದ್ದಾರನ್ನ 31ನೇ ತಾರೀಕು ಕಸ್ಟಡಿಗೆ ತಗೊಳ್ರಿ ಅಂದು ಡೇಟ್ಗಳು ಕೊಡ್ತಾ ಹೋದ್ರು. 8ಕ್ಕೆ ಕೊಟ್ಟರು, 31ಕ್ಕೆ 8ಕ್ಕೆ ಕೊಟ್ಟರು. 8ಕ್ಕಿದ್ದರು 12ಕ್ಕೆ ಜಡ್ಜ್ಮೆಂಟ್, 12ಕ್ಕೆ. ಆ ಗ್ಯಾಪ್ನಲ್ಲಿ ಇಲ್ಲಿದ್ದರಲ್ಲ ಸೀನಿಯರ್ಗಳು, ನಾವು 2 ವರ್ಷ 1 ವರ್ಷ ಹೊಡೆದಿರೋ ಅಂಥವ್ರು ತುಮಕೂರು ಜೈಲಿನಲ್ಲಿದ್ದರು. ಏನು ಹೆದರ್ಕೊಂಬೇಡ್ರಿ, ಶಿಕ್ಷೆಗೆ ಇಷ್ಟ ಆಗ್ಬೋದು ನಿಮಗೆ, ಮುಂದ್ಲು ಕೋರ್ಟಲ್ಲಿ ಹಾಕಿಡ್ರಿ, ಈ ಕೋರ್ಟ್ನಾಗ ಅದರಲ್ಲಿ ಕಮ್ಮಿ ಆಗುತ್ತೆ, ಏನೇನೋ ಒಂದು ಧೈರ್ಯಗಳು. ಬಿಡುಗಡೆ ಆಗ್ತಿರೋ ಹೋಗ್ರಿ, ಇಲ್ಲೊಂದು 10 ಕೊಟ್ಟರೆ ಅಲ್ಲೊಂದು 5 ಕೊಡ್ತಾರೆ, ಆಮೇಲೆ ಏನೋ ರಿವಿಷನ್ ಕೊಡ್ತಾರೆ. ಏನೋ ಅವ್ರಿಗೇನು ಅನಿಸುತ್ತೋ ಅದನ್ನು ಹೇಳಿದ್ರು. ಅದೆಲ್ಲ ಸುಳ್ಳು, ಅದೆಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲದಂಥ ವಿಷಯ. ಯಾಕಂದರೆ ಅವರು ಒಂದು ಧೈರ್ಯಕ್ಕೋಸ್ಕರ ಹೇಳಿದ್ರೆ ಅದು ಅವ್ರಿಗೆ ಅಷ್ಟೊಂದು ಅನುಭವ ಇರಲ್ಲ. ಯಾಕಂತ ಅಲ್ಲಿ ಶಿಕ್ಷೆ ಹೊಡಿತಾರೆ ಅಂತ ಬಂದಿಗಳು ಯಾರು ಇರೋಲ್ಲ, ಎಲ್ಲ ಅಂಡರ್ ಟ್ರಯಲ್ಸ್ ಆಗಿರ್ತಾರೆ ಸಬ್ ಜೈಲ್ಗಳಲ್ಲಿ. ಶಿಕ್ಷೆ ಹೊಡ್ತಾರೆ ಅಲ್ಲಿ ಹಾಕಿರ್ತಾರೆ. ಆಮೇಲೆ ಬೆಂಗಳೂರು ಜೈಲಿಗೆ ವ್ಯಾನ್ ಬಂದ್ಬಿಟ್ಟು ಕರ್ಕೊಂಡು ಹೊಂಟೋದ್ರು. ಅಂದರೆ ನಮ್ಮನ್ನೇನು ವ್ಯಾನ್ ಬಂದು ಏನು ಕರ್ಕೊಂಡು ಹೋಗಲಿಲ್ಲ, ಗೌರ್ಮೆಂಟ್ ಬಸ್ನ ಕರ್ಕೊಂಡೋಗಿರು. KSRTC ಬಸ್ನ ಕರ್ಕೊಂಡೋಗಿರು. ಆಮೇಲೆ ಬಿಟ್ಬಿಟ್ಟು ಅತ್ತ ಹೋಗ ಮೆಜೆಸ್ಟಿಕಲ್ಲಿ ಟೀ ಕುಡಿಯೋದು ಬಿಟ್ಟು ಹೋಗಿರು. ನಾವು ಎಲ್ಗೂ ಏನೂ ಹೋಗ್ಲಿಲ್ಲ. ಎಲ್ಗೂ ಹೋಗ್ತೀರಾ? ಕೊಳ ಹಾಕಿದ್ರು ಕೊಳ ಹಾಕಿದ್ರು. ಅಂದರೆ ಬಿಟ್ಬಿಟ್ಟು ಸುಮ್ಮನೆ ಹೋಗೋರು. ನಾವೆಲ್ಗೂ ಹೋಗಲಿಲ್ಲ. ಅವ್ರು ಬರೋ ತಕ್ಕ ನಾವು ವೇಟ್ ಮಾಡಿ ಬಸ್ ಕತ್ತಿಸ್ಕೊಂಡು ಸೀದಾ ಕರ್ಕೊಂಡೋಗಿರು ಹೊಸೂರು ರೋಡ್ಗೆ. 15 ಪ್ಲಾಟ್ಫಾರ್ಮ್ ನಂಬರ್ 15 ಮೆಜೆಸ್ಟಿಕ್ಕಿಂದ ಹೊಸೂರು ರೋಡಾಗಿ ಇಳಿಸಿದ್ರು. ಅಲ್ಲಿಂದ ಮತ್ತೆ ಕರ್ಕೊಂಡೋಗಿ ಜೈಲಿಗೆ ಬಿಟ್ಟರು. ಕೇಂದ್ರ ಕಾರಾಗೃಹ ಬೆಂಗಳೂರು ಪರಪ್ ನಗರಕ್ಕೆ. ಬೆಂಗಳೂರು ಜೈಲು ಅದೇ ಫಸ್ಟ್ ಟೈಮು ನಾನು ಈ ಸಬ್ ಜೈಲನ್ನ ಅಲ್ಲಿನ ಭಾಷೆನಲ್ಲಿ ಅದು ಬೇರೆ ಥರ ನಂದಿಗೂಡು ಅಂತ ಇಟ್ಬಿಟ್ಟಿದ್ವಿ. ಅದೊಂದೇ ಒಂದು ಬ್ಯಾರಕ್ಕಿಗೆ ಇಡೀ ಜೈಲು ಸಮಾನ ಇದ್ದ. ಒಂದೇ ಒಂದು ಬ್ಯಾರಕ್ಕಿಗೆ
ಇಡೀ ಜೈಲು NTR ಇಡೀ ತುಮಕೂರು ಜೈಲು ಒಂದು ಬ್ಯಾರಕ್ಕಿಗೂ ಸಮಾನ ಇದೆ. ಒಂದು ರೂಮ್ಗೆ ಅಂತ ಹೇಳಿ ಬ್ಯಾರಕ್ಕಲ್ಲ, ಒಂದೇ ಒಂದು ರೂಮ್ಗೆ ಬೆಂಗಳೂರು ಜೈಲಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಇದ್ದಿದ್ದು ಹಳೆ ಜೈಲು ಇಲ್ಲಿ ಕಾಟಕ್ಸಲ್ಲಿ ಏನಾಯಿತು, ಇಡೀ NTR ಪೂರ್ತಿ ಸಬ್ ಜೈಲು ಅಲ್ಲಿನ ಒಂದು ರೂಮಿಗೆ ಸಮ ಅಷ್ಟೇ. ಆ ಥರದ್ದು ಜೈಲು 12ಕ್ಕೆ ಕನ್ವಿಷನ್ ಆಯಿತು. ಮತ್ತು ನೈಟು ಪೂರ್ತಿ ಹಿಂಗೆ ಕಾಯ್ಕೊಂಡು ಕುಂತ್ಕೊಂಡ್ಬಿಟ್ಟವ್ರು ನಮ್ಮನ್ನೇ ಪೊಲೀಸರು. ಇಲ್ಲಿ ಈ ತುಮಕೂರು ಜೈಲಲ್ಲಿ ಏನ ಮಾಡ್ಕೊಂಬಿಟ್ಟವ್ರು ಇವರು, ಜೀವಾವಧಿ ಶಿಕ್ಷೆ ಆಗ್ಬಿಟ್ರೆ, ಜೀವಾವಧಿ ಶಿಕ್ಷೆ ಆಗ್ಬಿಟ್ಟು ಏನನ್ನ ಮಾಡ್ಕೊಂಬಿಟ್ಟವ್ರು, ಇವ್ರಿಗೆ ಜೀವಾವಧಿ ಶಿಕ್ಷೆ ಆಗ್ಬಿಟ್ಟೈತೆ, ಇವ್ರೇನು ನೇಣ್ಗೇಣು ಹಾಕೊಂಬಿಟ್ಟವ್ರು ಅಂತ ಕಾಯ್ಕೊಂಡು ಕುಂತ್ಕೊಂಡ್ಬಿಟ್ಟವ್ರೆ. ಏನಾಗಲ್ಲ ಸುಮ್ಕಿರ ಅಂತ ಧೈರ್ಯ ಹೇಳ್ತಿದ್ರು ಯಾರೋ ಇಬ್ಬರು, ಗೋಪಾಲಪ್ಪ ಅಂತ ಒಬ್ಬರು, ರಾಮಕೃಷ್ಣ ಅಂತ, ಈ ಥರದ ಪೊಲೀಸ್ನವರು, ಜೈಲ್ ಪೊಲೀಸ್ನವರು. ಆ ಕಾಯ್ಕೊಂಡು ಕುಂತ್ಕೊಂಡ್ಬಿಟ್ಟಿರು, ಎಲ್ಲೂ ಹೋಗಿರಲಿಲ್ಲ. ಅವಕಾಶ ಇರುತ್ತೆ ಜೈಲಲ್ಲಿ. ಕೆಲವೊಂದು ಸರಿ ಪೊಲೀಸ್ನವ್ರು ಅತ್ತ ಇತ್ತ ಹೋದಾಗ ಸಿಕ್ಬಿಡುತ್ತೆ. ಇಲ್ಲಿ ತುಮಕೂರಲ್ಲಿ ಸ್ವಲ್ಪ ಕಷ್ಟ ಇರ್ತದೆ. ಇಷ್ಟೇ ರೂಮ್ಗಳಿಂದ 5-6 ಜನ ಇರ್ತಾರೆ. ಇಷ್ಟೇ ರೂಮ್ಗಳು ಇಲ್ಲಿ ತುಮಕೂರಿನಾಗ ಇರೋವು. ಎಷ್ಟು ಅಕಸ್ಮಾತ್ ಇದ್ರೆ ಇಷ್ಟಿರುತ್ತೆ ಅಷ್ಟೇನ. ಅಲ್ಲಿ 60 ಅಡಿ ಇರುತ್ತೆ ರೂಮು, 60 ಅಡಿ ಇರುತ್ತೆ. ಬರೀ ಅಲ್ಲಿ ಬಾತ್ರೂಮ್ ಏನೋ ಒಂದು 15 ಅಡಿ ಇರುತ್ತೆ ಬಾತ್ರೂಮ್ ಏನೋ. ಅದು ಕ್ಲೋಸ್ ಇರುತ್ತೆ, ಈ ಥರಕ್ಕೆ ಹಿಂಗೆ ಕ್ಲೋಸ್ ಇರುತ್ತದೆ. ಕೆಲವರು ಇದು ಮಾಡ್ಕೊತಾರೆ, ಎಲ್ಲರೂ ಮಾಡ್ಕೊಳಕ್ಕೆ ಯಾರು ಹೋಗೋದ್ರಿಂದ. ಕೆಲವೊಂದು ಪ್ರಕರಣಗಳಿಗೆ ನಾನು ನೋಡಿದಂತಂಗೆ ಡೌರಿಕೆ 498A ಒಳಗಾದವರು ನೇಣಾಕೊಂಡು ಸತ್ತಿದ್ದಾರೆ ಸುಮಾರು ಜನ. ಬರೇ ಡೌರಿ ಕೇಸ್ನರೇ ಸತ್ತಿರೋದು ನನಗೆ ಗೊತ್ತಿದ್ದಂಗೆ. 3ರಿಂದ 4 ಜನ ನೇಣಾಕೊಂಡು ಸತ್ತವ್ರೆ ಇಮಿಡಿಯೇಟಾಗಿ. ಏನಿಲ್ಲ, ಒಂದು ವಾರ ಅವ್ರಿಗೆ ಯಾವಾಗ ಅನುಕೂಲ ಸಾಯಕ್ಕೆ ಟೈಮ್ ಸಿಗ್ತದ ನೋಡ್ಕೊಂಡು ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಹಾಕ್ಕೊಂಡಿರ್ತಾರೆ. ಆ ಥರದ್ದೆಲ್ಲ ಆಗಿದೆ. ಅಲ್ಲಿ ನಾನು ಹೋದಾಗ ಸ್ಟಾರ್ಟಿಂಗು ಹೋದ್ನಲ್ಲ ಅಲ್ಲಿ ಜೈಲಿಗೆ, ಬರೀ ಬೆಂಗಳೂರು ಜೈಲಿಗೆ ಗೇಟ್ಗೆ ಹಾಕ್ಬಿಟ್ಟು ಇಲ್ಲಿನ ಕೆಲಸ ಮುಗೀತು ಪೊಲೀಸ್ನವ್ರದ್ದು. ಅಲ್ಲಿ ವಾರಂಟ್ ಕೊಡ್ತಾರೆ, ಬೇರೆಯವ್ರಿಗೆ ಸಂಬಂಧಪಟ್ಟ ಜೈಲಾಧಿಕಾರಿಗಳು ವಾರಂಟ್ ಕೊಟ್ಟರು, ಅವ್ರು ಹೊರಟಾದ್ರು. ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅಲ್ಲೊಂದು ಗೇಜು. ನಾನು ಆ ಥರದವರು ಇನ್ನೂ 100 ಜನ ಬರತಕ್ಕ ಅಲ್ಲಿ ಕೊಡೋಕ್ಕೆ ಅಂತ ಒಂದು 50 ಜನ 60 ಜನ ಬಂದಾಗ ಒಟ್ಟಿಗೆ ಎಲ್ಲರನ್ನೂ ಕೂಡಾಕೊಂಡು ಹೋಗ್ಬಿಟ್ಟು ಒಂದು ಅಡ್ಮಿಷನ್ ರೂಮ್ ಅಂತ ಇರುತ್ತೆ, ಪ್ರವೇಶ ಕೊಠಡಿ, ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಆ ಬರೀ ಗೇಜ್ ನೋಡಿ ಅದ್ರಕೊಂಡು ಸತ್ತೋಗಿ ಹಾರ್ಟ್ ಅಟ್ಯಾಕಾಗಿ ಎಷ್ಟೋ ಜನ ಹಿಂಗೆ ಸುಮ್ಮನೆ ಹಿಂಗೆ ನೋಡಿ. ಅದೊಂದು ಗೇಟ್ ನೋಡಿ, ಆ ಗೇಟ್ ಹಿಂಗೆ ಓಪನ್ ಆಗ್ತಿದ್ದಂಗೆ ಅಲ್ಲೊಂದು MG ರೋಡ್ ಅಂತ ಇದೆ. MG ರೋಡ್ ಅಂತ ಅಲ್ಲೂ ಒಂದಿದೆ, ಅದನ್ನು MG ರೋಡ್ ಅಂತ ಕರೀತಾರೆ. ಹೌದು. ಇಲ್ಲಿಂದ ನೋಡಿದ್ರೆ ಎಷ್ಟೋ ದೂರ ಕಾಣಿಸ್ತದೆ. ಅದು 55 ಎಕರೆ ಅದು ಜೈಲಿರೋದು. 1.5 ಕಿಲೋಮೀಟ್ರಿಗಿನ್ನ ಇನ್ನೂ ಒಂದು ಸ್ವಲ್ಪ ಐತೆ ರೌಂಡಿಂಗ್. ಅದು 1.5 ಕಿಲೋಮೀಟ್ರಿಗೆ ಇನ್ನೂ ಜಾಸ್ತಿ ಐತೆ. ನಾನೇ ಅದನ್ನೆಲ್ಲ ಅಳಿಸೆ ಮಾಡಿಸಿದ್ದೀನಿ. ಯಾಕಂದರೆ ಕೆಲವೊಂದು ಸತಿ ಕೆಲಸ ಮಾಡಿಸ್ಬೇಕಾದ್ರೆ ಹೇಳ್ತೀನಿ ಹೋಗ್ತಾ. ಆಮೇಲೆ ಆ ಥರದಕ್ಕೆ ಇದ್ದವನು ಯಾವ ಮಟ್ಟಕ್ಕೆ ಓದೆ, ಯಾಕೆ ಓದೆ ಅದನ್ನು ಹೇಳ್ತೀನಿ, ಹೋಗ್ತಾ ಹೇಳ್ತೀನಿ. ಆಮೇಲೆ ನನ್ನ ಕರ್ಕೊಂಡು ಒಂದು 10-15 ಜನ ಆದಮೇಲೆ ಕರ್ಕೊಂಡೋಗಿ ಅಡ್ಮಿಷನ್ ರೂಮಿಗೆ ಬಿಟ್ಬಿಟ್ರು. ಸಮುದ್ರ ಅಲ್ಲ, ನನಗೆ ಮಾತಾಡ್ಸೋದಿಕ್ಕಿಲ್ಲ. ಇದೇನು ಎಂಥ ಜಾಗಕ್ಕೆ ಬಂದ್ಬಿಟ್ಟಿನಿ, ನೀನು ಯಾಕೆ ಬಂದೆ ಅಂತಲೂ ಕೇಳಲಿಲ್ಲ ಯಾರೂ. ಅದು ಅಡ್ಮಿಷನ್ ರೂಮ್ ಅಂತಾರೆ. 106 ಜನ ಬರ್ತಿರ್ತಾರೆ. ಅಲ್ಲಿ ಸಜಾ ಬಂದಿಗಳು ಒಂದಿಬ್ಬರು, ಹನುಮಂತ ಅಂತ ಒಬ್ಬ ಕನಕಪುರದವನು, ಇನ್ನೊಬ್ಬ ಫೈರೋಸ್ ಅಂತ ಹೇಳ್ಬಿಟ್ಟು, ಅಲ್ಲಿಂದ ರಾತ್ರಿ ಕಾವಲುಗರು. ಅವ್ರು ಸಜಾದವರು, ಶಿಕ್ಷೆ ಆಗಿರೋಂಥವ್ರು ಅವರು. ಸಜಾ ಬಂದಿಗಳು ಕನ್ವಿಟ್ಸು ಎಲ್ಲ ಎಂಡವರು ಅವ್ರದ್ದೇ. ಆ ಸಜಾ ಇಲ್ಲಿ ಬಂದ್ರಲ್ಲ ಅಡ್ಮಿಷನ್ಗಳು, ನಮ್ಮಂಥವ್ರು ಹೋಗಿದ್ರಲ್ಲ, ಅವ್ರನ್ನ ಅಡ್ಮಿಷನ್ ಮಾಡಿಸೋವಂಥದ್ದು, ಮೆಡಿಕಲ್ ಮಾಡಿಸೋವಂಥದ್ದು ಎಲ್ಲ ಅದೇ ಅವರು ಕೈದಿಗಳು. ಹೌದು ಕೈದಿಗಳೇ ಎಲ್ಲ ಮಾಡಿಸಿರೋದು. ಇವತ್ತಿಗೂ ಅವರೇ, ಆವತ್ತಿಗಲ್ಲ ಇವತ್ತಿಗೂ ಅವರೇ ಮಾಡಿಸ್ತಿರೋದು. ಪೊಲೀಸ್ ಅಲ್ಲಿರೋ ಜೈಲ್ ಸ್ಟಾಫ್ ಏನು ಮಾಡ್ತಾರೆ? ಅದಕ್ಕಿಂತ ಉನ್ನತನ ಬರೆಯೋದು ಅದು ಇದು ಮಾಡ್ಕೊಂತಾರೆ. ಒಂದು ಮಿಕ್ಕಿತ್ತಲ್ಲ, ಇನ್ನು ಮಿಕ್ಕಿದ್ದಲ್ಲ ಅವ್ರ ಕೈಲಿ ಎಲ್ಲಿ ಮಾಡೋಕ್ಕಾಗ್ತದೆ? ಕೈದಿಗಳ ಜೊತೆ ಹೋಗಿ ಮನಿಕಣಕ್ಕಾಗುತ್ತೆ ಅವರು ಪೊಲೀಸರು? ಇವ್ನು ಮನಿಕೊಂತಾರಲ್ಲ, ಅವ್ರಿಗೆ ಪೊಲೀಸ್ ಈಕ್ವಲ್, ಅವ್ರಿಗೆ ಒಂದು ಡ್ಯೂಟಿ ಕೆಲಸ ಕೊಟ್ಟಿರ್ತಾರಲ್ಲ. ಸೊ ಯೂನಿಫಾರ್ಮ್ ಒಂದು ವೈಟ್ ಅಷ್ಟೇನೆ. ಜೈಲೊಳಗಡೆ ಜೈಲನ್ನ ನಿರ್ವಹಣೆ ಮಾಡ್ತಿರೋದು ಕೈದಿಗಳು. ಹೌದು, ರಾತ್ರಿ ಕಾವಲುಗಾರರು. ಹೌದು, ರಾತ್ರಿ ಕೈದಿಗಳೇ. ಪೊಲೀಸರಿಗೆ ಬೇಕಾದ್ರೆ ಹಿಂದಿರಿಕೊಂಡ್ಬಿಡ್ತಾರೆ. ಅದೇ ಒಬ್ಬ ಕನ್ವಿಟ್ಸ್ಗೆ ಹಿಂದಿರಿಕೊಳಕ್ಕೆ ಆಗೋದಿಲ್ಲ. ಕಾರಣ ಇವನ್ನೆಲ್ಲ ಮುಗಿಸಿರ್ತಾನೆ. ಇವನು ಪೊಲೀಸನೇನೋ ನಾವು ಅದು ಮಾಡ್ದ ಅಂತ ಅಂದರೆ ಅವನಿಗೆ ಸಂಬಂಧಪಟ್ಟ ಕಡೆಗೆ ಉನ್ನತಾಧಿಕಾರಿಗಳಿಗೆ ಕಂಪ್ಲೇಂಟ್ ಆಗುತ್ತೆ. ಅವ್ನು ಕೆಲಸ ಹೋಗೋ ಸಾಧ್ಯ ಇರ್ತದೆ, ಕೋರ್ಟ್ಗೆ ಹಾಕಿರೋ ಅವನು ಶಿಕ್ಷಣ ಹೋಗೋ ಸಾಧ್ಯತೆ ಇರ್ತದೆ. ವುಮೆನ್ ರೈಟ್ಸ್ ಕೊಡ್ತವೆ, NHSಗಳು, ಮಾನವ ಹಕ್ಕುಗಳ ಆಯೋಗಗಳು ಇರ್ತವೆ. ಇವನ್ನ ನೆಲ್ಗಾಕ್ತಾರೆ, ಶಿಕ್ಷೆ ಆಗಿರೋ ನೆಲ್ಗಾಕ್ತಾರೆ. ಅಲ್ಲಿ ಶಿಕ್ಷೆನ ಅನುಭವಿಸ್ತಾವೆ, ಜೀವಾವಧಿ ಶಿಕ್ಷೆಗೆ ಆ ಥರ ಕೆಲಸ ಕೊಟ್ಟಿರೋದು. ಇನ್ನೆಲ್ಗಾಕ್ತಾರೆ? ಇಲ್ಲಿಗಾಗ್ತಾರೆ, ಎಲ್ಲಿಗೂ ಇಲ್ಲ. ಅಕಸ್ಮಾತ್ ಅವ್ನು ಅಲ್ಲಿನ ಅಧಿಕಾರಿಗಳಿಗೇನು ಕಂಪ್ಲೇಂಟ್ ಆದ ತಕ್ಷಣ ಅವನ್ನ ತೆಗೆದು ಹಾಕುವಂತಾರೆ, ಅಷ್ಟೇ ಮುಗೀತು. ಈ ರೀತಿ ಆಗುತ್ತೆ. ಹಾಗಾಗಿ ನನಗೂ ಅನ್ಸ್ಕರಿನ ಇದೇನು ಇವರು ಶಿಕ್ಷಾ ಬಂದಿಗಳ ಇವ್ರು ಈ ಥರ ಕೆಲಸ ಮಾಡ್ತಾರೆ. ಅವರೆಲ್ಲ ಊಟ ಗಿಟ್ಟಲ್ಲ, ಅವರು ಪ್ರತ್ಯೇಕವಾಗಿ ಏನಾದ್ರು ಮಾಡ್ಕೊಂಡು ತಿಂದ್ಕೊಂಡು ಎಲ್ಲ ಇರೋರು. ನನಗೆಲ್ಲೋ ಒಂದು ಕಡೆಯಲ್ಲಿ ನೋಡಿ ಅದೇನೋ ತಿರ್ಕಾ ಆಸೆ ಪಡ್ತಾನಂತಲ್ಲ, ಅದೇನೋ ಗಾಳಿ ಹೇಳ್ತಾರೆ ಆ ಥರ. ನನಗೆ ಅಷ್ಟೊತ್ತು ಕಾಲೇ ಬೇರೆಯವರು ಹೋಗಿ ಬರೋರು ಹೇಳ್ತಾಯಿದ್ರು, ಈಗ ಇವರು 3 ದಿನ ಆಗೈತೆ ರೂಮ್ ಚೇಂಜ್ ಮಾಡಿಸ್ಕೊಂಡಿಲ್ಲ, ಮಾಡುವಿಲ್ಲ ನನಗೆ ಯಾರೂ. ಆ ರೂಮ್ ಬಿಟ್ಟು ಈಚೆಗೆ ಹೋಗಿಲ್ಲ, ಪ್ರವೇಶ ಕೊಠಡಿ ಬಿಟ್ಟು ಈಚೆಗೆ ಹೋಗಿಲ್ಲ. ಅವ್ರಿಗೂ ಜವಾಬ್ದಾರಿ ಇಲ್ಲ. ಬರೀ ಅಂಡರ್ ಟ್ರೈಲ್ಸ್ಗಳನ್ನ ಮಾತ್ರ ನೋಡ್ತಾವನೆ.
ನಾನು 2ನೇ ದಿನ 3ನೇ ದಿನ ಹೊತ್ತಿಗೆ ನಾನು ಪೇಪರ್ ನೋಡ್ಕೊಂಡು ಕುಂತಿದ್ದೆ. ಇದು ಏನು ಜಡ್ಜ್ಮೆಂಟ್ ಕಾಪಿ ಕೊಟ್ಬಿಟ್ಟಿದ್ರು. ಏನು ನೀನು ಹಂಗೆ ನೋಡ್ತಿದ್ದೀಯಲ್ಲ 2-3 ದಿನದಿಂದ ಅಂತ ಕರೆದ. ಅಲ್ಲಿ ನಾವು ವಾಚ್ಮ್ಯಾನ್ ಇದ್ನಲ್ಲ, ಅವನು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋನು. ನಾನೇ 8 ವರ್ಷನೋ ಏನೋ ತಿಳಿಸಿದ್ದಾನೆ, ಸೀನಿಯರ್ಗಳು ಅವರೆಲ್ಲ. ಆಮೇಲೆ ಏನು ಹಂಗೆ ಓದ್ತಿದ್ದೀಯಾ ಅಂತಂದೆ, ಹಿಂಗೆ ಅಂತಂದೆ. ಅವ್ನು ನೋಡ್ಬಿಟ್ಟು ನಿನಗೆ ಶಿಕ್ಷೆ ಆಯ್ಕೊಂಡು ಜೀವಾವಧಿ ಶಿಕ್ಷೆ ಇಲ್ಲೇ ಆಗಿ ಸೇರ್ಕೊಳಕ್ಕೆ ಹೋದೆ ನೀನು, ಏನು ಭಯಕ್ಕೆ ಬೀಳಕ್ಕೆ ಹೋಗ್ಬೇಡ, ನಮ್ಗೆ ಒಂದು ಧೈರ್ಯ ಕೊಟ್ಟು ಅವನು ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಇಲ್ಲೇ ಹಾಕಿ ಬೀಳ್ಕೊಳಕ್ಕೆ ಹೋದೆ ನೀನು, ಸಜಾ ರೂಮ್ಗೆ ಹೋಗಿ ಆರಾಮಾಗಿರು ಅಂತ. ಅವ್ರಿಗೆ ಪ್ರತ್ಯೇಕವಾದ ಊಟ ಐತಿ ಸಜಾಬಂದಿ. ಹೌದು 16 ವರ್ಷಗಳು ಇರ್ಬೇಕಲ್ಲ. ಓ, ಆರೋಪಿಗಳಿಗೆ ಬೇರೆ ಅಪರಾಧಿಗಳಿಗೆ ಬೇರೆ ಊಟ ಅಲ್ಲಿ. ಹೌದು. ಕಾರಣ ಇಷ್ಟೇನಾ, ಇವ್ರು 16 ವರ್ಷಗಳು ಇರ್ತಾರೆ, ಅದನ್ನು ಹಿಂದಿರಿಕೊಂಡು ಕೇಳೋ ಸಾಮರ್ಥ್ಯ ಇರುತ್ತೆ ಅವ್ರಿಗೆ. ಯಾಕೆ ಕರೆಕ್ಟಾಗಿ ನಮ್ದು ಇಂಡಿಯನ್ ಏನೈತಿ ಅದನ್ನು ಕೊಡು ಅಂತ ಕೇಳ್ತಾರೆ ಅವರು. ಶಿಕ್ಷೆ ಕೊಡಬೇಕಾಗಿತ್ತು, ಕೋರ್ಟ್ ಕೊಟ್ಟಿದೆ. ಸರ್ಕಾರಕ್ಕೆ ಇಷ್ಟು ಕೋಟಿ ರೂಪಾಯಿ ವೆಚ್ಚ ಅಂತ ಏನು ಹೇಳ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರಕ್ಕೆ 20 ರಿಂದ 26 ಕೋಟಿನೋ ಏನೋ ಬರ್ತಾ ಇರ್ತದೆ ಖರ್ಚುಗಳು. ಹೌದೌದು, ಒಬ್ಬ ಮನುಷ್ಯನಿಗೆ ಒಂದು 136 ಚಿಲ್ಡ್ರನ್ನ ಬರುತ್ತೆ ದಿನಕ್ಕೆ. ಆ ಬಗ್ಗೆ ಈ ಬಗ್ಗೆ ಕಾಲಾನುಗುಣವಾಗಿ ಜಾಸ್ತಿ ಆಗಿರ್ಬೋದು, ಆ ಥರದ್ದು ಬರ್ತಿರ್ತದೆ. ಎಷ್ಟು ಕೊಡ್ತಾ ಇದೆಯಲ್ಲ. ಹಂಗಾದ್ರೆ ಸಜಾಬಂದಿಗಳಿಗೆ ಒಳ್ಳೆ ಊಟ ಅಂದರೆ ಇದ್ದಿದ್ರೊಳಗಾಗೂ ಇಲ್ಲಿ ನಾನು ಹೇಳಿದ್ಕೂ ಅಲ್ಲಿಗೂ ಭಾಳ ವ್ಯತ್ಯಾಸ ಇದೆ. ಒಳ್ಳೆ ಊಟ ಅಂತಂದರೆ ಏನು ಮೃಷ್ಟಾನ್ನ ಭೋಜನ ಥರ ಅಲ್ಲ, ಒಂದು ಊಟ ಮಾಡಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಇರುತ್ತೆ. ಸೊ ಆ ಥರ ನಿಮ್ಮ ಜೈಲಿನ ಹಳೆ ಕೈದಿ ಹಂಗೆ ಹೇಳ್ದ, ಅಲ್ಲಿಗೆ ಹೋಗು, ಸಜಾದಲ್ಲಿ ಹೋಗು, ಅದ್ರ ನೀನು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರ್ಬೋದು, ಹೋಗು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರ್ಬೋದು. ಯೂನಿಫಾರ್ಮ್ ಹಾಕೊಂಬಿಟ್ರೆ, ವೈಟ್ ಡ್ರೆಸ್ ಹಾಕೊಂಬಿಟ್ರೆ ಅಲ್ಲಿ ಸಾಮಾನ್ಯಕ್ಕೆ ಯಾರು ಏನು ಕೇಳಕ್ಕೆ ಹೋಗಲ್ಲ. ವೈಟ್ ಡ್ರೆಸ್ ಹಾಕೊಂಡಿರೋನಿಗೆ ಎಲ್ಲರೂ ಸುತ್ತಾಡಕ್ಕೆ ಹೋಗಿ ನ್ಯಾಕಲ್ಲಿ ಹೋಗ್ತಿದ್ದೀನಿ ಯಾವ ಪೊಲೀಸಿಗೆ ಕೇಳಲ್ಲ ಸಾಮಾನ್ಯಕ್ಕೆ. ನಾನಿದ್ದಂಥ ಸಂದರ್ಭದಲ್ಲಿ ನಾನು ಬರೋವರೆಗೂ ನೋಡಿದಂಥದ್ದು. ಈಗ ಹೆಂಗಿದೆಯೋ ಪರಿಸ್ಥಿತಿಗಳು ಅದು ನನಗೆ ಗೊತ್ತಿಲ್ಲ, ಆವಾಗ ಹೇಳ್ತಾ ಇರೋದು. ಹಾಗಾಗಿ ನನಗೆ ಇಲ್ಲಿಂದ ಹೋಗಿದ್ದಾಗ ಅವಾಗ 96ನೇ ಸಾಲಿನಲ್ಲಿ ಇದ್ದಾಗ ಇಲ್ಲಿ ಒಬ್ಬ ಈಶ್ವರಪ್ಪ ಅಂತ ಇಲ್ಲಿ ಉಪಾರಳ್ಳಿ ವ್ಯಕ್ತಿ, ಅವನಿಗೆ ಜೀವಾವಧಿ ಶಿಕ್ಷೆ ಆಗಿ ಅಲ್ಲಿ ಹೋಗಿದ್ದ. ಅಲ್ಲಿ ಅವ್ರ ಸೀನಿಯರ್ ಅವಾಗ ರಾತ್ರಿ ಕಾವಲುಗಾರ ಆಗಿಬಿಟ್ಟವನಿ ಐದಿ. ನಾನು ಇಲ್ಲಿಂದ ಒಂದು ಅವ್ರನ್ನ ಕೇಳ್ಕೊಂಡು ಸುಮ್ಮನೆ ಹಂಗೆ ಆಚೆ ಹೋಗಿ ಬರ್ತೀನಿ ಅಂತ ವಾಚ್ಮ್ಯಾನ್ ಕೇಳ್ಕೊಂಬಿಟ್ಟು ಆಚೆಗಡಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದೆ. ಹೋಗೋದಕ್ಕೇನು ಜೈಲಿಂದ ಆಚೆಗೆ ಅಂದರೆ ಈ ರೂಮಿಂದ ಅಲ್ಲಿ ಆಚೆ ಅಂದರೆ ಅದೊಂದು ಊರಿದ್ದಂಗೆ ಐತೆ. ಆಚೆಗೆ ಅಂದರೆ ನಾನು ಇವಾಗ ಒಳಗಡೆ ಇದ್ದೀನಲ್ಲ, ಆಚೆಗಡಿಗೆ ಹೋಗ್ಬಿಟ್ಟು ಬರ್ತೀನಿ ಹೋಗೋದಕ್ಕೇನು ಅಂತ. ಫೀಲ್ಡ್ ಎಲ್ಲ ಕ್ರಿಕೆಟ್ ಫೀಲ್ಡ್ ಸಮೇತವಾಗಿ ಇರುತ್ತೆ, ದೊಡ್ಡದು ಇಡೀ ಊರು NTR ಅಷ್ಟಿರುತ್ತೆ. 1.5 ಕಿಲೋಮೀಟರ್ ಸುತ್ತಾಡ್ತಾ ಇರ್ತದೆ. ಅಲ್ಲಿ 1-1.5 ಎಕರೆ ಫೀಲ್ಡ್ ಇರ್ತದೆ, ಕ್ರಿಕೆಟ್ ಆಡೋದಕ್ಕೆ, ಕಬಡ್ಡಿ ಆಡೋದಕ್ಕೆ, ಅದಕ್ಕೆಲ್ಲ ಅವಕಾಶಗಳಿರ್ತವೆ. ಕಲ್ಯಾಣಿ ಬಯಲು ರಂಗಮಂದಿರ ಅಂತ ಒಂದು ರಂಗಮಂದಿರ ಇದೆ, ಅಲ್ಲಿ ಮುಂದೆಗಡೆಯಲ್ಲಿ ಕ್ರಿಕೆಟ್ ಆಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಅವಕಾಶಗಳಿರ್ತವೆ. ಹಾಗಾಗಿ ಹೋಗೊಂದು ಅಲ್ಲೊಂದು ಕ್ಯಾಂಟೀನ್ ಇರುತ್ತೆ ಅಲ್ಲಿ. ಸಬ್ಜೆಲಲ್ಲ ಅಲ್ಲ ಅವಕಾಶ ಇಲ್ಲ, ಅಲ್ಲಿ ಕ್ಯಾಂಟೀನ್ ಇರುತ್ತೆ, ಅಧಿಕೃತವಾಗಿ ಇರುತ್ತೆ ಕ್ಯಾಂಟೀನು. ಅಂದರೆ ಹೋಟ್ಲು ಇದು ಜೈಲೂಟ ಬಿಟ್ಟು ಜೈಲೂಟ ಅಂತ ಅಲ್ಲ, ಅದು ಇತ್ತು. ಕ್ಯಾಂಟೀನ್ ಅಂದರೆ ಒಂದು 26 ಐಟಮ್ಗಳನ್ನ ಮಾರ್ಬೋದು ಅಲ್ಲಿ, ಅಧಿಕೃತ ಕಾರಾಗೃಹ ಇಲಾಖೆಯಲ್ಲಿ ಅಧಿಕೃತವಾಗಿ ಮಾರ್ಬೋದು. 26 ಐಟಮ್, ಸೋಪು, ಪೇಸ್ಟು, ಈ ಕಡ್ಡೆ ಬೀಜ, ಮೊಟ್ಟೆ, ಆ ಥರದವು, ಬೀಡಿ, ಸಿಗರೇಟು ಅದೆಲ್ಲ ಮಾಡ್ಬೋದು. ಸಿಗರೇಟ್ ಸೇದಿರೇ ಒಂದು ದೊಡ್ಡ ಏನೋ ಸೇದ್ಬಿಟ್ಟು ಅಂತಾನೆ, ಅದು ಸಾಮಾನ್ಯ ವ್ಯಕ್ತಿ ಕೂಡ ಸೇರ್ತಾನೆ. ಸಾಮಾನ್ಯ ವ್ಯಕ್ತಿ ಕೂಡ ಸೇದ ಅಂತನು, ಏನು ಸೇದಲೇಬೇಕು ಅಂತ ಸೇದ ಅಂತಾನೆ ಒಂದು ಇಷ್ಟ ಇದ್ದನ್ನು ಸೇರ್ತಾನೆ. ಗೌರ್ಮೆಂಟ್ ಹೌದು, ಪೊಲೀಸರೇ ಇರ್ತಾರೆ. ಪೊಲೀಸರು ಮಾರ್ತಾರಲ್ಲ, ಅಧಿಕೃತವಾಗಿ ಮಾರ್ತಾರಲ್ಲ. ಈಗ ಪ್ರೆಸೆಂಟ್ ಇವಾಗ್ಲೂ ಇರುತ್ತೆ. ಅದನ್ನೇನು ವಿಶೇಷವಾಗಿ ಕೆಲವೊಂದು TV ಗಳಲ್ಲಿ ಇದರಲ್ಲಿ ತೋರಿಸೋಂಥದ್ದು ಏನಿಲ್ಲ. ಮಾರ್ತಾರಲ್ಲ, ಮಾರ್ತಿರ್ತಾರೆ. ಅವ್ರು ಮಾಡಬಾರತ್ನ ಕೆಲವೊಂದು ಇವು 26 ಐಟಮ್ಗಳಿಗಿಂತ ಮೇಲಪಟ್ಟು ಮಾರೋ ಅಂಥದ್ದು ಇರ್ತದಲ್ಲ, ಅದು ಇನ್ಲೀಗಲ್ ಆಗುತ್ತೆ. ಅಲ್ಲಿಗಲಾಗಿ 26 ಐಟಮ್. ಉದಾಹರಣೆ ಈ ಮೊಬೈಲ್ ಗಾಂಜಾ ಸಿಗುತ್ತೆ, ಇನ್ನೇನು ಅನೈತಿಕ ಸಂಬಂಧಗಳು ಆ ಥರದ್ದೇನೋ ಆಗ್ತಿರುತ್ತೆ. ಇಲ್ಲ ಅದನ್ನೆಲ್ಲ ನಾನು ನೋಡಿಲ್ಲ. ಗಾಂಜಾ ಸಾಮಾನ್ಯಕ್ಕೆ ಅದೆಲ್ಲ ಸರ್ವೇ ಸಾಮಾನ್ಯ ಜೈಲಿನಾಗೆ ಅದೊಂದು ಇದ್ದೇ ಇರುತ್ತೆ, ಅದು ಎಲ್ಲ ಇದ್ದೇ ಇರುತ್ತೆ. ಅದಿಲ್ಲದಿದ್ರೆ ಇನ್ನೂ ಅವರು ಕಡಿವಾಣ ಹಾಕೋದು ನನ್ನ ಅನಿಸಿಕೆ ಹೇಳ್ತಾ ಇರೋದು ಸ್ವಲ್ಪ ಕಷ್ಟನೇ ಆಗೋದು ಅನ್ನಿಸ್ತದೆ ಪೊಲೀಸರಿಗೆ. ಎಲ್ಲ ಇರುತ್ತೆ ಅಂತಂದರೆ ಅವ್ರು ಹೆಂಗೆಂಗೋ ಏನೇಂತರ ರೂಪದಲ್ಲಿ ಹಲವಾರು ರೀತಿಯ ರೂಪದಾಗಿ ತರಿಸ್ಕೊಂಡು ಸೇರ್ತಿರ್ತಾರೆ. ಸೇದ ಅಂತವ್ರು ಎಲ್ಲರೂ ಅಲ್ಲಿರೋರೆಲ್ಲ ಸೇರ್ತಾರೆ ಅನ್ನೋ ತಿಳ್ಕೊಳೋದು ತಪ್ಪು. ಇವಾಗ ಎಷ್ಟೋ ಜನಗೆ ಅವ್ರು ಇಷ್ಟ ಇರ್ತದೆ, ಹೊಡಿತಾರೆ, ಅಭ್ಯಾಸಗಳಾಗೋಗಿರುತ್ತೆ. ಕೆಲವರು ಹೋಗೋದು ಬರೋದು ಅದೊಂಥರ ತವ್ರ ಮನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಆಕಸ್ಮಿಕ ಹೋದಂಥರ ಅದು ವಿಶೇಷವಾಗಿ ಕಾಣಿಸುತ್ತೆ. ಅವ್ರಿಗೆ ಅದೇ ರೂಢಿ ಆಗಿರ್ತದೆ. ಒದೆ ತಿನ್ನೋಕ್ಕೂ ಸರಿ, ಏನು ಮಾಡೋಕ್ಕೂ ಸರಿ, ಅವ್ರಿಗೆ ಅದೇ ಮೈಗೂಡೋಗಿರ್ತದೆ. ಸೇರ್ತಾರೆ ಕೆಲವರು. ಓದಾರೆಲ್ಲ ಏನು ಸೇರೋದಿಲ್ಲ. ನಾನು ಅದನ್ನು ನೋಡಿದ್ದೀನಿ. ಸೇದಿಲ್ದವ್ರು ಸುಮಾರು ಜನ, ಸಾಕಷ್ಟು ಚೆನ್ನಾಗಿರ್ತಾರೆ. ಸೇದಿಲ್ದವರು ಸೇದಂಥವ್ರು ಇರ್ತಾರೆ. ಗಾಂಜಾ ಇತ್ತು ಅದು ಯಾವತ್ತೂ ನಾವು ಓದಾಗಲಿ ಅಂತ ಅಲ್ಲ, ಇಂದು ಇತ್ತು, ಅವತ್ತೂ ಇತ್ತು, ಇವತ್ತು ಇರಬಹುದು. ಹೇಗೆ ಮಾರ್ತಾರೆ ಅದನ್ನಲ್ಲಿ? ಮಾರ್ತಾರೆ ಅಂದರೆ ಕೈಯಾಗಿ ಮಾರ್ತಾರೆ. ಇದನ್ನು ಕಟ್ಬಿಟ್ಟು ಏನೋ ಆ ಕವರ್ ಇರುತ್ತಲ್ಲ, ಕವರಿಂದಂಗೆ ಅದು ಸ್ವಲ್ಪ ಇದು ಮಾಡಿಬಿಟ್ಟು ಮಾರ್ಕೊಂತಾರೆ ಪೊಲೀಸ್ನವ್ರು.
ಪೊಲೀಸರು ಮಾರೋದಿಲ್ಲ, ಅವ್ರಿಗೆ ಕಣ್ ತಪ್ಪಿಸಿ ಮಾರ್ತಾರೆ, ಸಿಗಾಕೊಂಡು ಹೊಡಿತಾರೆ ಅವ್ರಿಗೆ. ಯಾರು ಮಾಡ್ತಾರೆ ಮತ್ತೆ? ಯಾರು ಮಾಡ್ತಾರೆ ಮತ್ತೆ? ಮಾಡೋ ಅಂತ ಕೆಲವು ಕೈದಿಗಳು ಮಾರ್ತಾರೆ. ಎಲ್ಲರೂ ಅಲ್ಲ, ಸಾಮಾನ್ಯಕ್ಕೆ ಯಾರೋ ಒಬ್ಬ, ಎಲ್ಲರೂ ಅದು ಮಾಡ್ಕೊಂಡು ಕುಂತ್ಕೊಳಕ್ಕಾಗ. ಮಾರೋನೊಬ್ಬ ಇರ್ತಾನೆ, ಸೇದನೊಬ್ಬ ಇರ್ತಾನೆ. ಆ ಥರಕ್ಕೆ ಎಲ್ಲರೂ ಆ ಥರಕ್ಕೆ ಮಾಡೋಕ್ಕೆ ಹೋಗೋದಿಲ್ಲ, ಯಾರೋ ಒಬ್ಬ ಮಾಡ್ತಾರೆ. ಅದನ್ನ ಎಲ್ಲರ ಮೇಲೂ ಹೇಳೋದಾಗಲ್ಲ. ಪೊಲೀಸ್ನವರು ತಂದ್ಕೊಂಡು ಕೊಡ್ತಾರಲ್ಲ, ಕೆಲವೊಂದು ಸರಿ ಪೊಲೀಸ್ನವ್ರು ತಂದ್ಕೊಂಡು ಕೊಟ್ಟಿರೋಂಥ ಉದಾಹರಣೆಗಳು ಇದ್ದಾವೆ. ಅದೇ ಪೊಲೀಸ್ನವ್ರ ಮೇಲೆ ಕೇಸ್ ಹಾಕಿದಂಥ ಉದಾಹರಣೆಗಳು ಇದ್ದಾವೆ. ಎಲ್ಲ ಪೊಲೀಸ್ನವರು ಒಂದೇ ಥರಕ್ಕಿರಲ್ಲ, ಎಲ್ಲ ಕೈದಿಗಳು ಒಂದೇ ಥರಕ್ಕಿರಲ್ಲ. ಎಲ್ಲ ವರ್ಗದಲ್ಲೂ ಒಳ್ಳೇದು ಕೆಟ್ಟು ಅನ್ನೋದು ಇದ್ದೇ ಇರುತ್ತೆ. ಸೊ ನೀವು ಒಳಗಡೆ ಹೋದ್ರಿ, ನಿಮ್ಮ ಹಳೆ ಕೈದಿ ಬಂದು ಅವ್ನು ಹೇಳ್ದ, ಯಾಕೋ ನಿನ್ನ ಮನೆ ಹೋಗ ಇಲ್ಲಿ ಅಂದ. ನಾನು ಈ ಥರ ಸಿವಿಲ್ ಡ್ರೆಸ್ನಾಗ ಹೋಗ್ತಾ ಇದ್ನಲ್ಲ, ಯಾಕೋ ನೀನು ಮನೆ ಹೋಗೋಗ ಇಲ್ಲಿ ಕೊಟ್ಬಿಟ್ನಾ, ಶಿಕ್ಷೆ ಕೊಟ್ಬಿಟ್ನಾ, ಯಾವ್ಯಾದ್ರೆ ಏನು ಬಿಡ ಇದು ಸಿಕ್ತು ಅಂದ. ಅವನಿಗೆ ನಮ್ಗೆ ಅಪ್ಪ ಜೀವಾವಧಿ ಶಿಕ್ಷೆ ಆಗೈತಿ ಅಂತ ನಮ್ಗಿದು ಹೊಡೆದಿಲ್ಲ ಚಾನ್ಸು. ಚಾನ್ಸ್ ಅದು ಅಂತ ಹೊಡೆದೆ ಚಾನ್ಸ್ ನೀನು ಅಂದ. ನೋಡ್ದ, ನಮಗೆ ಶಿಕ್ಷೆ ಆಗಿರೋದು ಇವನು ಹಿಂಗಂತ ಅವನಲ್ಲ. ಹೋಗ ನಾವೆಲ್ಲ ಏನು ಸತ್ತಿದ್ದೇವೇನಾ, ಬಟ್ಟೆ ಹಾಕಿಣಕ್ಕಿಲ್ವಾ, ಯಾವ ದರಿದ್ರೋ ಬಿಚಾಕು ಅಂದ. ಸಿವಿಲ್ ಡ್ರೆಸ್ಸು ಇವನು ಬಿಚಾಕಿ, ಇವನ್ನ ದರಿದ್ರು ಬಾಯ್ಲೆ ಸೀದಾ ಆಫೀಸ್ ಹತ್ರ ಕರ್ಕೊಂಡೋದ. ನಾನು ಎಲ್ಲಿ ಕೂಡ ಹಾಕಿದ್ರು ಅಲ್ಲಿ ಅಗಡಿಕೆ ಬಟ್ಟೆ ಕೊಟ್ಟಡಿ ಅಂತ ಐತೆ. ಆಫೀಸ್ ಹತ್ರ ಕರ್ಕೊಂಡೋಗಿರೆ ಹಿಂಗೆ ಕುಟ್ಟಾಕ್ಬಿಟ್ಟು ಅವ್ರಿಗೆ ಬಟ್ಟೆ ಕೊಡಲ್ಲ ಅಂದ. ಅಲ್ಲಿ ಕೂಡ ಕೈದೀನಿ. ಎಲ್ಲ ವರ್ಗದಲ್ಲೂ ಅಲ್ಲಿ ಅಂತಲ್ಲ, ಅಲ್ಲಿ ರಿಲೀಸ್ ಬರೆಯತಕ್ಕಲ್ವ, ಅಲ್ಲಿಂದ ಕಲ್ವ ಅವ್ರೆ. ಸೊ ಇಡೀ ಜೈಲು ಕೈದಿಗಳ ಕಂಟ್ರೋಲಲ್ಲಿ ಅವರೇ ಮಾಡ್ತಿರೋದು. ಅವ್ರು ಬಿಟ್ಟಿರೋದು ಅವರಿಲ್ಲ ಅಂತಂದ್ರೆ ಬೇರೆಯವ್ರಿಗೆಲ್ಲ ಏನು ಬರ್ತದೆ, ಯಾವ್ಯಾವ ನೇಮ ಬಿಡ್ಬೇಕು ಅಂತ. ಅವ್ರ ರೆಸ್ಟೆಂಟ್ಗಳನ್ನಾಗಿ ಇಕ್ಕೊಂಡಿರ್ತಾರೆ, ಒಂದೊಂದು ವಿಭಾಗಗಳು ಇರ್ತವೆ, ಅವ್ರ ರೆಸ್ಟೆಂಟ್ಗಳಾಗಿ ನೇಮಕೊಂಡಿರ್ತಾರೆ. ಅವ್ರು ಕೆಲಸ ಕೊಡಲೇಬೇಕಾಗಿರ್ತವೆ, ಕೊಡ್ತಾರೆ. ಆಫೀಸ್ನ ಸ್ವಚ್ಛತೆ ಅಂತ ಕೊಡ್ತಾರೆ, ಮಾಡಿಸ್ತಾರೆ ಕೆಲಸನ. ನಮ್ಗೆ ಇಂಡಿಯಾ ಅದು ಅಲ್ಲಿ ಏನು ಸಹಾಯಧನ ಅಂತ ಬರುತ್ತೋ, ಇವಾಗ ಜಾಸ್ತಿ ಇದೆ ಬಿಡಿ ಸಂಬಳ. ಅವಾಗೆಲ್ಲ ಎಷ್ಟು ಸಂಬಳ ಅಂದರೆ ಅದನ್ನು ಸಂಬಳ ಅಂತ ಹೇಳೋಕ್ಕಾಗಲ್ಲ, ಸಹಾಯಧನ ಅಂತ ಹೇಳ್ಬೋದು. ಅದೇ 300 ರೂಪಾಯಿ ತಿಂಗಳಿಗೆ, ಒಂದಿನಕ್ಕೆ ಅನ್ಕೊಂಬಿಟ್ಟಿರ, ತಿಂಗಳಿಗೆ 300 ರೂಪಾಯಿ ಕೊಡೋದೇ ದೊಡ್ಡ ಸಂಬಳ, ಅದು ದೊಡ್ಡ ಸ್ಯಾಲ್ರಿ. ಅದು ಜೀವದ ಶಿಕ್ಷೆ ಎಲ್ಲರಿಗೂ ಅಷ್ಟೇ. ಅಲ್ಲಿ ಶಿಕ್ಷೆ ಆಗಿರೋಂಥವ್ರಿಗೆ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡೋಂಥವ್ರಿಗೆ 300 ರೂಪಾಯಿ ಒಂದು ತಿಂಗಳಿಗೆ ಇರೋದು. ಅದರಿಂದಲೇ ಅವರು ಆ ಒಂದು ತಿಂಗಳ ತಕ್ಕನ 300 ರೂಪಾಯಿ ಒಟ್ಟಿಗೆ ಕೊಟ್ಬಿಡಲ್ಲ, 100 ರೂಪಾಯಿ ಕೊಡ್ತಾರೆ. ಎಲ್ಲ ಕೂಪನ್ಗಳು ಇರ್ತವೆ, 1 ರೂಪಾಯಿಂದು ಕೂಪನ್ನು. ಆ ಕೂಪನ್ನಿಂದ ಕೊಟ್ಟು ಅಲ್ಲಿನ ಅಧಿಕೃತವಾಗಿ ಚಲನೆ ಆಗೋಂಥದ್ದು ಕೂಪನ್. ಆ ಕೂಪನ್ನು ಕೊಟ್ಬಿಟ್ಟು ಟೀ ಅದು ಇದು ಏನು ಬೇಕಾದ್ರೂ ಕೊಡ್ಕೊಂಡು ಟೀ ಮಾರ್ತಾರೆ. ಅದನ್ನು ಮಾರೋದು ಕೈದಿಗಳೇ. ಅಲ್ಲಿ ಪಂಚಿಗಳು ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಗೆಲ್ಲಿತಾರೆ. ಎಲೆಕ್ಷನ್ ಟೈಪು ಎಲ್ಲ ಕೈ ಎತ್ತಿಸ್ಬಿಟ್ಟು ಕೈದಿಗಳನ್ನ ಗೆಲ್ಲಿಸ್ತಾರೆ. ಹೌದು ಅಡುಗೆ ಮಾಡೋರು ಎಲ್ಲ ಕೈದಿಗಳೇ. ಎಲೆಕ್ಷನ್ನು ಅಂದ್ರೆ ಈ ಥರದ್ದೇನು ಇಲ್ಲೇ ಎಲೆಕ್ಷನ್ ಹೇಳ್ತದೆ, ಆ ಥರಕ್ಕಲ್ಲ. ನಾನು ಮಾಡಿಸ್ತೀನಿ ಅಂತ ಹೋದಾಗ ಅವ್ರವ್ರ ಹೆಸರನ್ನ ಹೇಳ್ಬಿಟ್ಟು ಅವ್ರನ್ನ UTP ನಂಬರ್, ಕನ್ಮಿಟ್ ನಂಬರ್ ಇರುತ್ತಲ್ಲ, ಅದು ತೊಗೊಂಬಿಟ್ಟು ಅವ್ರ ಹೆಸರನ್ನ ಹೇಳ್ತಾರೆ. ಆ ವ್ಯಕ್ತಿ ಇವಾಗ ಅಲ್ಲಿ ನಿಂತ್ಕೊಂಡು ಕೈ ಎತ್ತಾನೆ. ಅವ್ರಿಗೆ ಎಷ್ಟು ಜನ ಹೇಳ್ತಾರೆ ಕೌಂಟ್ ಮಾಡ್ತಾರೆ. ಜಾಸ್ತಿ ಬಂದಂಥವ್ರು ಪಂಚಿ ಅಂತ ಹೇಳ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡ್ತಾರೆ. ಅವ್ರು 6 ತಿಂಗಳು ಹೋಗಿ ಅಲ್ಲಿ ಕೆಲಸ ಮಾಡಿಸ್ತಾರೆ. ಆ ಥರದಲ್ಲಿ 10 ಜನ ಇರ್ತಾರೆ, ಒಬ್ಬರು ಅಲ್ಲ. ಆ ಥರದ್ದು ಮೊದಲು 6 ಜನ ಇರೋರು, ಇವಾಗ ಇತ್ತೀಚೆಗೆ ಒಂದು 10 ಜನ ಪಂಚಿಗಳಿರೋರು. ಅವ್ರಿಗೆ ಒಂದೊಂದು ವಿಭಾಗಗಳಿಗೆ ಚೇಂಜ್ ಮಾಡ್ತಾ ಇರ್ತಾರೆ, ತಿಂಗಳ. ಅಟ್ಟಿ ಮಾರೋಕ್ಕೆ 1 ತಿಂಗಳು, ಸಾಂಬಾರಿಗೆ 1 ತಿಂಗಳು, ಮುದ್ಯಾನಕ್ಕೆ 1 ತಿಂಗಳು, ಸೋಪ್ ಕೊಡೋಕ್ಕೆ 1 ತಿಂಗಳು, ಸೋಪ್ ಎಣ್ಣೆ ಕೊಡೋಕ್ಕೆ, ಈ ಥರ ಮಾಡ್ತಾರೆ. ಇವರೆಲ್ಲ ಕೈದಿಗಳೇ ಮಾಡ್ತಿರ್ತಾರೆ. ಆ ಥರ ಹೋದ್ರೆ ಬಟ್ಟೆ ಕೌಂಟರ್ ಹತ್ರ ಕರ್ಕೊಂಡು ಹೋದ ಅವನು. ಬಟ್ಟೆ ಗಿಣಕ್ಕೆ ಕರ್ಕೊಂಡು ಹೋದ್ರು. ಸಿವಿಲ್ ಡ್ರೆಸ್ ಎಲ್ಲ ಬಿಚ್ಬಿಟ್ಟು ಅಲ್ಲೊಂದು ಗಂಟಿಗೆ ಹಾಕಿ ಗಂಟು ನಮ್ಮ ಕೈಲೇ ಬಿಚ್ಚಿರು. ಅಲ್ಲೊಂದು ನಮ್ಮದೇ ಶರ್ಟ್ನೊಳಗೆ ಹಾಕ್ಬಿಟ್ಟು ಹಿಂಗೆ ಗಂಟಿಕ್ತೆ. ಅವಾಗ ತುಂಬ ನೋವಿನ ಸಂಗತಿ. ಆ ಬಟ್ಟೆ ಇಕ್ಕೊಬೇಕಾದ್ರೆ ಅದೇನು ಟೋಪಿ, ಸಿನಿಮಾಗಳಲ್ಲಿ ನೋಡ್ತಿದ್ವಲ್ಲ, ಒಂದು ಟೋಪಿ, 2 ಟೋಪಿ ಕೊಟ್ಟರು. 2 ಜೊತೆ 2 ಪ್ಯಾಂಟ್ಗಿಂಟಲ್ಲ ಚಡ್ಡಿಗಳು, 2 ಶರ್ಟು, ಹಾಫ್ ಶರ್ಟ್ ವೈಟು, ಬಿಳಿ ಶರ್ಟ್. ಹೌದು, ಖಾದಿಗೂ ವೈಟ್ ಅಂದರೆ ಫುಲ್ ವೈಟ್ ಇರೋಲ್ಲ, ಒಂಥರ ಖಾದಿ ಕಾಟನ್ದು ಆ ಥರದ್ದು. ಅದನ್ನು ಕೊಟ್ಟರು. ಆವಾಗ ನಾವು ಹೋದಂಥ ಟೈಮ್ನಲ್ಲಿ ಅದೇ ಅಲ್ಯೂಮಿನಿಯಂ ತಟ್ಟೆ, ಪ್ಲೇಟ್ಸು, ಆ ಥರದ್ದು ಒಂದು ಕೊಟೋರ ಅಂತ, ಜೈಲ್ ಬಸ್ಸಲ್ಲಿ ಬಿಟ್ಲಿಗೆ ಕೊಟೋರ ಅಂತ ಒಂದು ಚೆಂಬು, ಒಂದು ಲೋಟ, ಆ ಥರದ್ದು ಅಷ್ಟು ಕೊಡೋರು. ಒಂದು ದಿಂಬು, ಒಂದು ಕಂಬಳಿ, 2 ಬೆಡ್ಶೀಟು ವೈಟು, ಈ ಥರದ್ದೆಲ್ಲ ಕೊಡೋರು. ಹೊಸದು ಇಲ್ಲಿಂದ ಗ್ಯಾಪಿಸ್ಕೊಂಡು ಯಾವಾಗ ಅಲ್ಲಿ ತುಮಕೂರ್ದು ಗ್ಯಾಪಿಸ್ಕೊಂಡು ಅದರೊಳಗೆ ಏನೇನಿದ್ವು, ಏನೇನು ಕತೆನೋ ಅದನ್ನು ಅಲ್ಲಿಗೆ ಹಾಪಿಸ್ಕೊಂಡೆ. ಫುಲ್ಲು ಹೊಸದು, ಒಂದು ಸುಮ್ಮನೆ ಯೂಸಿಂಗ್ ಮುಟ್ಟಿರೋದಿಲ್ಲ ಆ ಥರದ್ದು ಕೊಟ್ಟರು. ಬ್ರ್ಯಾಂಡ್ ನ್ಯೂ. ಹೊಸದು. ಆವಾಗ ನನಗೆ ಇಲ್ಲೇ ನೆನಪು ಅಲ್ಲಿ ಬಂತು. ಇಲ್ಲಿಗೂ ಏನು ವ್ಯತ್ಯಾಸ ಅಂತಾನೆ. ಆಮೇಲೆ ಕೇಳಿದೆ, ನನಗೇನೋ ಒಂದು ಎಲ್ಲೋ ಒಂದು ನೋವಿದಾಗ ಎಲ್ಲೋ ಒಂದು ಚೂರು ಸಂತೋಷ, ಒಂದು ಚೂರು
ಸಂತೋಷ ಅಂತ ಅಂದ್ಬಿಟ್ರೆ ಹೊಸ್ಬಿಟ್ರು ಅಂತ ಅಲ್ಲ, ಆಗಲಿ ಇದನ್ನ ಉತ್ಕೊಂಡು ಮನೆಗೆ ಕೆಮ್ಮಬೇಕಾಗಿತ್ತಲ್ಲ ಇಂಥ ನೀವು ಮನೆಗೆ ಜ್ಞಾಪಿಸ್ಕೊಳೋದು, ಅಲ್ಲಿಗೆ ಜ್ಞಾಪಿಸ್ಕೊಳೋದು, ಅಲ್ಲಿಗೆ ಇದನ್ನೆಲ್ಲ ಜ್ಞಾಪಿಸ್ಕೊಂಡಾಗಿ ಸಹಜವಾಗಿ ಆ ರೀತಿ ಆಯಿತು. ಆಮೇಲೆ ಅಲ್ಲಿ ಕೊಡ್ತಿದ್ದಾಗ ಅಲ್ಲಿ ಬಟ್ಟೆ ಕೊಡ್ತಿದ್ನಲ್ಲ ಆ ವ್ಯಕ್ತಿ, ಅವರು ಧನಂಜಯ ರೆಡ್ಡಿ ಅಂತ ಹೇಳ್ಬಿಟ್ಟು, ಅವರು 9ನೇ ಬೇರಕ್ಕೆ 6ನೇ ರೂಮಲ್ಲಿ ಇದ್ದರು ಅವರು. ಅಲ್ಲಿ ಹೋಗ್ಬಿಟ್ರು, ನಿಮ್ಮ ರೂಮ್ಗೆ ಹಾಕಿಸ್ಕೊಂಬಿಡವನ್ನ ಅಂದರು. ಅವ್ರ ಫ್ರೆಂಡ್ ಅಲ್ವಾ, ಇವರು ವಾಚ್ಮೇನೆ ಅವರು ವಾಚ್ಮೇನೆ, ನಿಮ್ಮ ರೂಮ್ಗೆ ಹಾಕಿಸ್ಕೊಂಬಿಡ, ನಿಮ್ಮ ಅಲ್ಲಿ 9 ವಾರಕ್ಕೆ ಹಾಕಿಸ್ತೀನಿ ಹೋಗು, ತುಮಕೂರಿನವ್ರು ಸುಮಾರು ಜನ ಇದ್ದಾರೆ, ನಾವು ರೂಮ್ಗಳ ತಿಂಗಳೆಲ್ಲ ಚೇಂಜ್ ಆಗ್ತಾ ಇರ್ತೀವಿ, ಹಂಗೆ ಚೇಂಜ್ ಆಗ್ತಾ ಇರ್ತಾರೆ. ಅಲ್ಲಿ ನೋಟಿಸ್ ಬೋರ್ಡ್ಗೆ ಹಾಕ್ಬಿಡ್ತಾರೆ, ತಿಂಗಳಿಗೆ ಇನ್ನೊಂದು ರೂಮ್ ಚೇಂಜ್ ಮಾಡಿಬಿಡ್ತಾರೆ. ಅದೇ ವಾಚ್ಮೇನು ಅಂತ ನಾನು NW ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ, ಒಂದೇ ತಿಂಗಳಲ್ಲಿ ಇರೋದು, ಇನ್ನೊಂದು ತಿಂಗಳು ನೆಕ್ಸ್ಟ್ ರೂಮ್ ಇನ್ನೊಂದು ಹಾಕ್ತಾರೆ. ಹಾಗಾಗಿ ಹಂಗಾಗ್ತಿರ್ತಾರೆ. ನೀನು ರೆಗ್ಯುಲರ್ ಆಗಿ ಅಲ್ಲಿರೋಗು, ಯಾವುದನ್ನ ಫ್ಯಾಕ್ಟ್ರಿಗೋ ಇನ್ಕನ್ನ ಕೆಲ್ಸಕ್ಕೆ ಹೋಗು ಅಂತ ಹೇಳಿರು. ಆಮೇಲೆ ಅವ್ರು ಯಾರಣ್ಣ ಅಂತ ಕೇಳಿದೆ. ಇವ್ರು ನನಗೆ ಪರಿಚಯ ಇದ್ರಲ್ಲ ಇಲ್ಲಿ 4 ತಿಂಗಳು. ಅವ್ರು ಯಾರಣ್ಣ ಅಂದೆ. ನನ್ನ ಮಗನು ನನ್ನಂಗೆ ನಿನ್ನಂಗೆ ಕೈದಿಕ್ಕಂಬರ ಅಂದರು. ಈ ಥರ ಮಾತಾಡ್ತಾರೆ ಅವರು, ಕೈದಿನವರು ಅಂದ್ರೆ. ಅವ್ರು ಚೆನ್ನಾಗಿ ಒಳ್ಳೆ ಡ್ರೆಸ್ ಹಾಕ್ಕೊಂಡು, ವೈಟ್ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು, ಆಫೀಷಿಯಲ್ ಥರ, ಫ್ಯಾನು ಆ ಕಡೆ ಬೀರು, ಕೈದಿ. ಹೌದು, ಎಲ್ಲ ಬೀರು ಶೂಟ್ ಮಾಡೋದು, ಬಟ್ಟೆ ಕೊಠಡಿ ಅದೆಲ್ಲ ಶೂಟ್ ಮಾಡೋದು. ಈ ಥರ ಟೇಬಲ್, ಅವ್ರಿಗೂ ಅಸ್ಟೆಂಟು ಎಲ್ಲ ಇರ್ತಾರೆ. ಇನ್ನೊಬ್ಬ ಕೈದಿ ಇರ್ತಾನೆ ಅಸ್ಟೆಂಟ್ ಅಂದರೆ, ಇನ್ನೊಬ್ಬ ಕೈದಿ ಇರ್ತಾನೆ. ಬಟ್ ಪ್ಯಾಂಟ್ ಹಾಕೊಂಡು ಓಡ್ತಿರ್ತಾರೆ. ಹಾಕೊಂಬೋದು ಪ್ಯಾಂಟ್, ಕೈದಿ ಚಡ್ಡಿ ಎಲ್ಲ ಇಲ್ಲ. ಅವ್ರು ಹಾಕಿ ಸೀನಿಯರ್ ಆಗಿ ಹೋಗಿರ್ತಾರಲ್ಲ. ನಾನು ಹಾಕೊಂಡಲ್ವ, ನಾನು ಹಾಕೊಂಡೆ ಐರನ್ ಶರ್ಟ್ನೇ ಹಾಕೊಂಡಿಲ್ಲ, ನಾನು ಐರನ್ ಶರ್ಟ್ನೇ ಹಾಕೊಂಡಿದ್ದು ನಾನು. ಓದಂಥ ಸಂದರ್ಭದಲ್ಲಿ ಹಂಗಿತ್ತು, ಏನು ಮಾಡೋಕ್ಕಾಗುತ್ತೆ. ಅವತ್ತಿನ ಪ್ರಶ್ನೆ ನಾನು ಓದಾಗಲೂ ಐರನ್ ಶರ್ಟ್ ಓದ್ರಿ, ಜೀವನ ಮಾಡಿದ್ರೆ ಸಾಕು. ಇಲ್ಲಿ ಹೆಂಗೆ ಬದುಕು ಕಟ್ಕೊಳೋದು ಹೆಂಗೆ, ಏನಿದು ಕಠಿಣ ಶಿಕ್ಷೆ ಅಂದರೆ, ಜೀವಾವಧಿ ಶಿಕ್ಷೆ ಅಂದರೆ ನಾವು ಬದುಕ್ತೀನ ಅನ್ನೋ ಆಲೋಚನೆಯಲ್ಲಿ ಹೋಗಿರೋ ಅಂಥದ್ದು. ಅವನ್ನೆಲ್ಲ ಕಟ್ಕೊಂಡು, ಐರನ್ ಶರ್ಟ್ ಕಟ್ಕೊಂಡು, ಬಟ್ಟೆಗಳು ಕಟ್ಕೊಂಡು ಏನಾಗಬೇಕಾಯ್ತು. ಬದುಕು ಹೆಂಗೆ ಮಾಡಬೇಕು, ಜೀವಾವಧಿ ಶಿಕ್ಷೆ ಅಂದರೆ ಏನು, ಆ ಒಂದು ಮೈಂಡೊಳಗೆ ಹೆಂಗೆ ಇರಬೇಕು. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡವ್ರೇ, ಅದೇನು ಅನ್ನೋದು ಅರ್ಥ ಆಗದಲೇ ಮಾನಸಿಕವಾಗಿ ಇನ್ನೊಂದು ಮೆಂಟ್ಲಾಗೋಗವ್ರೆ ಎಷ್ಟೋ ಜನ. ಅಂಥ ಉದಾಹರಣೆಗಳು ಸಾಕಷ್ಟು ನೋಡಿದ್ದೀನಿ. ನಾನು ಇರಬೇಕಾಗಿರೋದೇ ಇಲ್ಲಿ ಅಂದುಕೊಂಡು ಬದುಕಿನ, ಅದಕ್ಕೊಂದು ಲೆಕ್ಕಾಚಾರದಾಗೆ ಒಂದು ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡ, ಇರೋವರೆಗೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡ ಬದುಕಿ ವಾಪಸ್ ಬರ್ತಾನೆ. ಅವನು ಬದುಕಿ ವಾಪಸ್ ಬಂದ ಅಂದರೆ ಅದು ಒಂದು ಸಾಧನೆನೇ ಅಂತ ಹೇಳ್ಬೋದು. ಹೌದು, ಅದು ಒಂದು ವಾಪಸ್ ಬಂದವನಿರೋದು ಒಂದು ಸಾಧನೆನೇ ಅಂತಲೇ ಹೇಳ್ಬೋದು. ಅಲ್ಲಿನ ಪ್ರಕಾರಕ್ಕೆ ಅಷ್ಟೊಂದು ಒತ್ತಡಗಳ ಮಧ್ಯದಲ್ಲಿ, ಹೌದಲ್ವ. ಆಮೇಲೆ ನಾನು ಏನು ಮಾಡಿದೆ, ನನಗೆಲ್ಲಿ ಮುನ್ನುಗ್ಗಕ್ಕೆ ಆಗಿ ಪಿಕ್ಚರ್ಗಳು, ಯಾವುದೋ ಯಾವ ಸಿನಿಮಾನ ತಗೊಳ್ಳಿ ನೀವು, ಸಾಮಾನ್ಯವಾಗಿ ಜಲ್ಲಿ ಚಚ್ಚೋದು ತೋರಿಸ್ತಾರಲ್ಲ ಸಿನಿಮಾಗಳಲ್ಲಿ, ಆ ಒಂದು ನನ್ನ ತಲೆಯಲ್ಲಿ ಇದ್ದಿತ್ತು. ಸಿನಿಮಾ ಜಲ್ಲಿ ಓಡಿಸ್ತಾರೆ ಜೀವ ಇನ್ನೇ ಅಂತ ತಿಳ್ಕೊಳ್ಳೋದು. ಈಗಲೂ ಎಲ್ಲ ಎಷ್ಟೋ ಸಾಕಷ್ಟು ಜನ ನನಗೆ ಕಠಿಣ ಶಿಕ್ಷೆ ಅಂತ ಬೇರೆ ಕೊಟ್ಬಿಟ್ಟವ್ರಲ್ಲ. ಏನಿದು ಕಠಿಣ ಅಂದರೆ ನನಗೆ ಇಷ್ಟು ಅಂತ ಮೀಸಲು ಯಾವುದೋ ಮಂಡ್ಯನೋ ಜೊತೆಗೆ ನಿಮ್ಮ ಅಣ್ಣನವರೇ, ನಿಮ್ಮ ಅಣ್ಣ ಇದ್ದಾರೆ. ನಿಮ್ಮ ಅಣ್ಣ ನೀವು ನಿಮ್ಮ ಅಣ್ಣ ಒಂದೇ ಬರಬೇಕು, ಒಂದೇ ರೂಮ್ಗೆ ಹಾಕಿಸ್ಕೊಂಡ್ವಿ, ಒಂದೇ ರೂಮ್ಗೆ ಅಲ್ಲ ನೆಕ್ಸ್ಟ್ ಇತ್ತಲ್ಲ ಸುಮಾರು ಸಾಕಷ್ಟು ನೀಡಿದ್ದು. ಒಂದೇ ರೂಮ್ ಒಂದೇ ತವ, ಒಂದೇ ತವ ಪಕ್ಕ. ಏನು ಇಪ್ಪ ಒಂದು ಸಜಾದವ್ರಿಗೆ ಜಾಸ್ತಿ ಜನ ತುಂಬಕ್ಕೆ ಹೋಗಲ್ಲ, ಯಾಕಂದರೆ ವರ್ಷಾನುಗಟ್ಟಲೆಗಳು ಇರಬೇಕಾಗುತ್ತಲ್ಲ. ಹಾಗಾಗಿ ದೂರ ಆಗ್ತಾರೆ. ಟಿವಿನೂ ಇರುತ್ತೆ, ಎಲ್ಲ ಇರುತ್ತೆ, ಎಲ್ಲ ರೂಮ್ನಾಗೂ ಇರುತ್ತೆ. ಟಿವಿ ಅದೇನು ವಿಶೇಷವಾಗಿ ಅಲ್ಲಿ ತೋರಿಸ್ತಾರಲ್ಲ ಅವರು, ಅದೇನಲ್ಲ, ಎಲ್ಲ ರೂಮ್ನಾಗೂ ಟಿವಿ ಇರುತ್ತೆ. ಏನು ಬರುತ್ತೆ ಟಿವಿಲಿ? ಟಿವಿ ಎಲ್ಲ ಬರುತ್ತೆ. ಏನು ಬರುತ್ತೆ, ಇಲ್ಲೇನು ಬರುತ್ತೆ ಅದೇ ಬರುತ್ತೆ. ಸೀರಿಯಲ್ಲು ಎಲ್ಲ ಇಲ್ಲೇನು ಬರುತ್ತೆ ಅಲ್ಲೇ ಬರುತ್ತೆ. ಅದೇನು ವಿಶೇಷತೆ ಏನಿಲ್ಲ, ಇಲ್ಲೇನು ಬರುತ್ತೆ ಅದು ಎಲ್ಲ ಬರುತ್ತೆ. ಉದಯ ಟಿವಿ ಎಲ್ಲ ಯಾವ ಟಿವಿನ ಹಾಕಿಟ್ರೆ ಬರುತ್ತೆ. ಕೇಬಲ್ ಇರ್ತವೆ, ಎಲ್ಲ ಬರುತ್ತೆ. ರಿಮೋಟ್ ಇರ್ತಾ ಬರುತ್ತೆ. ರಿಮೋಟ್ ಅಲ್ಲಿಂದ ಸೇರಿ ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ವಾಚ್ಮೆನ್ ಹತ್ರ ಇರ್ಬೇಕು. ಅದು ಅನ್ಯೂನ್ಯತೆ ಇದ್ರೆ ಯಾರು ತಗೋಬೇಕಾದ್ರೆ ಬರುತ್ತೆ. ಅಣ್ಣ ಒಂಚೂರು ಕೊಡೋಣ ಸೀರಿಯಲ್ ನೋಡ್ಬೋದು. ಆ ಥರದಲ್ಲಿ ಅಂಡರ್ ಟ್ರೈಲಲ್ಲಿ ಗಲಾಟೆ ಆಗ್ತವೆ. ಅಂಡರ್ ಟ್ರೈಲ್ಸ್ಗಳು ಇರ್ತಾರಲ್ಲ, ಅದನ್ನು ತಮಿಳು ಹಾಕುವಂಥ ಒಬ್ಬ, ತೆಲುಗು ಹಾಕುವಂಥ ಒಬ್ಬ, ಕನ್ನಡ ಹಾಕುವಂಥ ಒಬ್ಬ, ಗಲಾಟೆಗಳು ಭಾಳ ಗಲಾಟೆಗಳು ಆಗ್ತವೆ ಟಿವಿಯಿಂದ. ಸುಮ್ಮನೆ ಅಲ್ಲ, ಅಂಥ ಟೈಮ್ನಲ್ಲಿ ವಾಚ್ಮ್ಯಾನ್ ಕಂಟ್ರೋಲ್ ಇತ್ತಂತಾನೆ. ಯಾರವನು ಕಡೆಯಲ್ಲಿ ಅವನು ಹಾಕಿತ್ತು ನೋಡ್ಬೇಕಾಗುತ್ತೆ. ಅವಾಗ ಅವನು ಹಬ್ಬಿರ್ತಾನೆ, ಅವನೊಬ್ಬ ಅಲ್ಲಿಗೆ ಪೊಲೀಸ್ ಇದ್ದಂಗೆ ಅವನದೇ ಅಲ್ಲೆಲ್ಲ ಹ್ಯಾಂಡ್ ಓವರ್ ಆಗಿರುತ್ತೆ. ಅವ್ರನ್ನೆಲ್ಲ ಕುಂಡಿಸೋದು, ಅವ್ರನ್ನೆಲ್ಲ ಲೆಕ್ಕ ಮಾಡೋದು, ಪೊಲೀಸರಿಗೂ ಎಲ್ಲ ಲೆಕ್ಕ ಕೊಡೋದು. ನೈಟ್ ಬಂದು ಅವನು ಸೈನ್ ಹಾಕಿಸ್ಕೊಂಡು ಹೋಗ್ತಾರೆ ವಾಚ್ಮನ್ ಹತ್ರ. ಅದೊಂದು ಬುಕ್ ಇರುತ್ತೆ ಈಚೆಗಳಲ್ಲಿ. ಆ ಬುಕ್ಕಿಗೆ ಹತ್ರ ಎದ್ದು 3 ಅವರ್ ಡ್ಯೂಟಿ ಮಾಡಿಬಿಟ್ಟು ಅವ್ನು ಮಲಿಕೊಂಬೋದು. ಇನ್ನೊಬ್ಬ ಎದ್ದೇಳ್ತಾನೆ ಅವಾಗ, ಇನ್ನೊಬ್ಬ ವಾಚ್ಮ್ಯಾನು. ಆ ಥರ ಪೊಲೀಸ್ ಡ್ಯೂಟಿನೇ ಸೇಮ್ ಪಹರೆಗಳು ಮಾಡಬೇಕಾಗುತ್ತೆ. ಆ ಥರ ಇರುತ್ತೆ. ಆಮೇಲೆ ಈ ರೀತಿ ಇರೋಂಥ ಸಂದರ್ಭದಲ್ಲಿ ಒಂದು 3-4 ದಿನ ಕಳೆದ್ಮೇಲೆ ವರ್ಕ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಅಂದರೆ ನನಗೆ ಕೆಲಸ ಏನು ಅಂತ ನನ್ನ ಭಾವನೆಯಲ್ಲಿ ಏನಿರೋದು, ಜಲ್ಲಿ ಹೊಡಿಬೇಕು. ಅದರೊಳಗೆ ಬೇರೆ ಇದು ಬೇರೆ ಐತಲ್ಲ, ಈ ಜಡ್ಜ್ಮೆಂಟ್ ಓದ್ದವರು ಎಲ್ಲ ರಾಂಗ್ ಆಗಿ ಇಲ್ಲಿ ಸಬ್ಜೆಕ್ಟ್ ಇವ್ರಿಗೆ ಕಾನೂನವ್ರಿಗೆ ಇಲ್ವಲ್ಲ. ಇಲ್ಲಿ ಸಬ್ಜೆಕ್ಟ್ ಅಂದರೆ ಅಂಡರ್ ಟ್ರಯಲ್ಸ್ ಹೆಂಗೆ ಗೊತ್ತಿರುತ್ತೆ, ಅವ್ರು ಶಿಕ್ಷೆ ಹೊಡೆದ್ರೆ ತಾನೆ ಅದು ಗೊತ್ತಾಗೋದು. ಅಮೆಚೂರ್ಸು ಇವರೆಲ್ಲ ಕಠಿಣ ಶಿಕ್ಷೆ ಬೇರೆ ಇತ್ಕೊಂಡ್ಲಾ ಅಂತ ಒಬ್ಬನಿಗೆ ಹೇಳೋದು, ಅವ್ರವರೇ ಮಾತಾಡ್ಕೊಳೋದು. ನಮ್ಗೆ ಅವ್ರು ಮಾತಾಡೋದು ನೋಡಿ ಭಯ.
ಓ ಕಠಿಣ ಶಿಕ್ಷೆ ನನಗೆ ಫಿಕ್ಸ್ ಇಷ್ಟು ದಪ್ಪ ಅಂತ ಒಂದು ಗುಡ್ಡ ಇರ್ತದೆ, ಅದನ್ನ ಇಷ್ಟು ದಿನದೊಳಗೆ ನೀನು ಮುಗಿಸ್ಬಿಡ್ಬೇಕು ಅನ್ನಂಗೆ ಇರ್ತದೆ. ಇದನ್ನೆಲ್ಲ ಹೆಂಗಪ್ಪ ಗೊತ್ತಾಕೋದು? ಗೊತ್ತಾಗ್ಲಿಲ್ಲ ಅಂದ್ರೆ ಏನು ತಗೊಂಡು ಹೊಡಿಬೋದು ಸಾಮಾನ್ಯಕ್ಕೆ. ಬಂಡೆ ಹೆಂಗೆ ಹೊಡಿಲಿ ನಾನು? ಹೌದು, ನನ್ನ ಇದ್ದಿತ್ತು ಹಂಗೆ, ನನ್ನ ಮೈಂಡಲ್ಲಿ ಇದ್ದಿತ್ತು ಅದೇ ಥರಕ್ಕೆ. ಆಗ ಹಿಂಗೆ ಇದ್ರೆ ಸಣ್ಣ ಇದ್ರೆ ಫಿಟ್ ಇದ್ರ? ಇಲ್ಲ, ನಾವು ಯಾವಾಗಲೂ ಇನ್ನೊಂದು ಸ್ವಲ್ಪ, ನಾನು ಅವಾಗ 62 kg ಬರುವಾಗ 62 ಇದ್ದೆ, ಇವಾಗ 55 ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ. ಓ 62 ದಾಟೇ ಇಲ್ಲ ನೀವು? 67 ದಾಟಿಲ್ಲ ನಾನು, ಯಾವಾಗಲೂ ದಾಟಿಲ್ಲ, ಯಾವಾಗಲೂ ಹಿಂಗೆ ಇರೋದು. ಈ ಭೂಮಿಗೆ ಯಾವತ್ತು ಬಾರನೇ ಹೋಗಿಲ್ಲ ನೀವು? ಇಲ್ಲ. ಆ ಥರಕ್ಕಿದ್ದಾಗ ವರ್ಕ್ ಅಲೈನ್ಮೆಂಟ್ ಮಾಡಿಸ್ಕೊ ಹೋಗು, ಲೈಫರ್ಸ್ ಆಗಿ ಇರಬೇಡ ಅಂತ ಬುದ್ಧಿ ಹೇಳಿರು. ಸರಿ, ನಾನು ಹೋದೆ. ಏನು ಕೆಲಸ ಮಾಡ್ತಿದ್ದೆ ಆಚೆ ಕಡೆ ಅಂದ್ರೆ ಎಲ್ಲ ಆಫೀಸರ್ಸ್ ಕುಂತಿರ್ತಾರೆ, ಜೈಲರ್ಗಳು. ಅವ್ರ ಪೊಲೀಸರು ಜೈಲ ಕೈದಿಗಳ? ಅವ್ರ ಪೊಲೀಸ್, ಅವರು ಅಧಿಕಾರಿಗಳು, ಅವ್ರ ಅಧಿಕಾರಿಗಳು ಅಲ್ಲಿ ಕರ್ಕೊಂಡು ಹೋಗೋರು ಕೈದಿಗಳಾಗಿರ್ತಾರೆ. ಅದೇ ಅಡ್ಮಿಷನ್ ರೂಮ್ ಆಗಿರ್ತಾರಲ್ಲ, ಅವ್ರು ಕರ್ಕೊಂಡು ಹೋಗ್ಬೇಕು ಲೆಕ್ಕ. ಅವ್ರು ನಮ್ಮ ಕನ್ವಿನ್ಸ್ ಅಲ್ವಾ, ಯಾರ ಕರ್ಕೊಂಡು ಹೋಗ್ತಾರೆ ಬಿಡು, ಅಲ್ಲಿ ಅಷ್ಟೊಂದು ಕಾಮನ್ ಸಜೋದವರು ಅಂದರೆ ಯಾರ ಕರ್ಕೊಂಡು ಹೋಗ್ತಾರೆ ಬಿಡು, ಅವ್ರು ಫ್ರೀ. ಆ ಲೆಕ್ಕಾಚಾರಕ್ಕೆ ನಾವು ಕರ್ಕೊಂಡೇ ಹೋಗಲಿಲ್ಲ, ಅವ್ನ ಡ್ಯೂಟಿ ಅವ್ನು ಮಾಡಲೇ ಇಲ್ಲ ಅಂತ ನನ್ನ ಅನಿಸಿಕೆ. ಯಾರು ಆ ಪ್ರವೇಶ ಕೊಟ್ಟಲ್ಲಿರುತ್ತಂಥ ವಾಚ್ಮ್ಯಾನು ನಮ್ಮನ್ನು ಕರ್ಕೊಂಡೇ ಹೋಗಲಿಲ್ಲ. ನಾವು 3 ದಿನ ಅದೇ ರೂಮ್ನಾಗ ಉಳ್ಕೊಂಡ್ರು, ಬೇರೆ ರೂಮಿಗೆ ಚೇಂಜೇ ಮಾಡಿಲ್ಲ ಅವನು. ನೀವು ಊಟ ಮಾಡಿರು ಅಂತಲೂ ಕೇಳಿರಲಿಲ್ಲ. ನಾನು ಮುಂದೆ 2-3 ದಿನ ಆದಮೇಲೆ, ಅಣ್ಣ ಈ ಊಟನೇ ನೋಡಲಿಲ್ವ ನಾನು, ದಡ್ಡ ಅಲ್ಲಿ ತಂದಿಕ್ಕಿರೋದು ಏನು ಅಲ್ಲಿ ಹೋಗು ತಿನ್ನು ಅಂತ. ಅವಾಗ ಏನಿತ್ತು ಊಟ? ಉಪ್ಪಿಟ್ಟು ಒಣಗೋಗ್ಬಿಟ್ಟೈತೆ. ಉಪ್ಪಿಟ್ಟು ಮಾಡಿ ಒಂದು ಟ್ರೈ ಇರುತ್ತೆ, ಅದ್ರೊಳಗೆ ಇಟ್ಬಿಟ್ಟವ್ರೆ. ನನಗೆ ಗೊತ್ತಾಗಿಲ್ಲ ಎಲ್ಲಿ ತಿನ್ನಬೇಕು, ಎಲ್ಲಿ ಇಸ್ಕೊಬೇಕು, ಏನು ಗೊತ್ತಿಲ್ಲ. ಹೋಗ್ತಾನೆ ಅವರೇ ಬತ್ತಲೆ ಅವ್ರೆ, ಏನು ಕೇಳ್ತಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗಿಲ್ಲ. ಆ ಥರ ಆಗಿಬಿಟ್ಟೈತೆ. ನಮ್ಮ ಪ್ರವೇಶ ಇದಕ್ಕೆ ಸೇರ್ಕೊಂಡು ನಮ್ಮನ್ನು ಮಾತಾಡ್ಸರೇ ಇಲ್ಲ. ಸಮುದ್ರ, ಸಾವಿರಾರು ಜನ ಸಜಾಬಂದಿಗಳು, ಸಜಾದರ್ ಕಡಿಮೆ ಇರ್ತಾರೆ. ನಾನು ಹೋದಾಗ ಒಂದು 750 800 ಅಷ್ಟು ಜನ ಇದ್ರು, ಅಷ್ಟೇ ಇದ್ದಿತ್ತು. ಏನು ಸಜಾದವರು ಒಂದು 3,500 4,000 ಜನರು ಅಷ್ಟು, ಎಲ್ಲ ಟೋಟಲ್ ಒಂದು 4,000 3,500 ಅಷ್ಟು ಇದ್ದು ಜನ ಅಷ್ಟೇ ಇದ್ದಿದ್ದು. ಈ ರಾಜ್ಕುಮಾರ್ ಗಲಾಟಿನಲ್ಲಿ ಆದಾಗ ಒಂದು 6,000 6,500 ಜನ ಆಯಿತು. ಅವಾಗಿನ ಬ್ಯಾರಕ್ಗಳು ಕಡಿಮೆ ಇದ್ವು. ಅವಾಗ 9 ಬ್ಯಾರಕ್ ಇದ್ವಿ, ವಿಶೇಷಗಳಿದ್ವು, ಹಾಸ್ಪಿಟಲ್ಲು, ಲೇಡೀಸ್ ಬ್ಲ್ಯಾಕು, ಇವನ್ನೆಲ್ಲ ಸೇರಿಬಿಟ್ಟು ಅವಾಗಿನ ಒಂದು 5-6 ಎಕ್ಸ್ಟ್ರಾ ಅದು, ಒಂದು 5 6 ಬ್ಲ್ಯಾಕು ಎಕ್ಸ್ಟ್ರಾ ಕಟ್ಟ್ಯಾರು. ಇವಾಗ ಒಂದು ಬ್ಲ್ಯಾಕ್ಗೆ 7 ರೂಮ್ಗಳು ಇರ್ತವೆ, ಒಂದು ಅಂಡರ್ಗ್ರೌಂಡು, ಮೇಲ್ಗಡೆಯಲ್ಲಿ ಯಾರು ಒಂದು ರೂಮ್ಗೆ ಒಂದು, ಅವರು ಅಧಿಕೃತವಾಗಿ ಅಂತ ಒಂದು 25 ಜನ ಹಾಕ್ಬೋದು ಒಂದು ರೂಮ್ಗೆ. ಅಂಡರ್ ಟೈಲ್ಸ್ಗೆ 25 70 ಹಾಕ್ಬಿಡ್ತಾರೆ. ಕೆಲವೊಂದು ಸತಿ ಜನ ಜಾಸ್ತಿ ಆದಾಗ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ? ಅವ್ರನ್ನ ನಿಮ್ಗೆ ಬೇಡ ಸಾಕು ಜನ ತುಂಬ ಐತೆ ಅಂತ ಆಚೆ ಕಳ್ಸೋಕ್ಕಾಗುತ್ತಾ? ಆಗೋದಿಲ್ಲ. ಅವರನ್ನು ಅಲ್ಲಿ ನಿಭಾಯಿಸ್ಬೇಕಾದಂಥದ್ದು ಅಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಇವಾಗ ಭಾಳ ವಿಸ್ತರಣೆ ಆಗಿಬಿಟ್ಟಿದೆ ಜೈಲು. ಹಾಗಾಗಿ ಹಂಗಿರ್ತದೆ. ಸರಿ, ನನಗೆ ಏನು ಕೆಲಸ ಮಾಡ್ತಿದ್ದೆ ಆಚೆ ಅಂತ ಕೇಳಿದರು. ವ್ಯವಸಾಯ ಮಾಡ್ತಿದ್ದೆ, ಅದು ಬಿಟ್ಟರೆ ಆಟೋ ಓಡಿಸ್ತಾ ಇದ್ದೆ ಅನ್ನೋ ವಿಚಾರನ ಸಂಬಂಧಪಟ್ಟಂಥ ಅಧಿಕಾರಿಗೆ ವರ್ಕ್ ಅಲೈನ್ಮೆಂಟ್ ಮಾಡೋಕ್ಕೆ ಕುಂತಿದ್ದಂಥವ್ರಿಗೆ ಹೇಳ್ತೀನಿ. ಅವ್ರವ್ರು ಮಾತಾಡ್ಕೊಂಡು, ಇವನಿಗೆ ಎಷ್ಟು ಓದಿದೆಯಾ ಅಂತ ಕೇಳಿದರು. ನಾನು ಒಂದು 8ನೇ ಕ್ಲಾಸ್ವರೆಗೂ ಓದಿದ್ದೀನಿ ಸರ್ ಅಂತಂದೆ. ಇವನು ಪ್ರಿಂಟಿಂಗ್ ಪ್ರೆಸ್ಗೆ ಹಾಕ್ಬಿಡ್ರಿ, ಸರಿನಾ ಅಂತ ಅಂದರು. ಪ್ರಿಂಟಿಂಗ್ ಪ್ರೆಸ್ ಮುದ್ರಣಾಲಯ, ಅದಕ್ಕೆ ಹಾಕ್ಬಿಟ್ರಿ ಅಂತ. ಜೈಲ್ ಪ್ರಿಂಟಿಂಗ್ ಪ್ರೆಸ್ ಇದೆಯಾ? ಹೌದು, ಎಲ್ಲ ಥರದ್ದು ಆಗ್ತದೆ. ಪ್ರಿಂಟಿಂಗ್ ಪ್ರೆಸ್ಸು, ಕಾರ್ಪೆಟ್ ಹೊಡಿಯೋದು, ಟೈಲರಿಂಗು, ಆಮೇಲೆ ಏನಿದು ಕಾರ್ಪೆಂಟ್ರಿ ಕೆಲಸ ಮಾಡೋದು, ಈ ಥರದ್ದೆಲ್ಲ ಅದು. ಆಮೇಲೆ ಈ ಎಲ್ಲ ಸಾಮಾನ್ಯವಾಗಿ ಎಲ್ಲ ಕೆಲಸಗಳು, ಸಾಕಷ್ಟು ಫ್ಯಾಕ್ಟ್ರಿಗಳಿದ್ದಾವೆ. ಫ್ಯಾಕ್ಟ್ರಿಗಳು? ಹೌದು, ಇದು ಗಾರ್ಮೆಂಟ್ಸು ಎಲ್ಲ ಇರುತ್ತೆ. ಯಪ್ಪ, ಎಲ್ಲ ಇರುತ್ತೆ. ಸಾವಿರಾರು ಜನ ಇರ್ತಾರಲ್ಲ, ಎಲ್ಲ ಇರುತ್ತೆ. ಅದಕ್ಕೆ ಆಕ್ರಿ ಅಂದರು. ಯಪ್ಪ ಬದಿಕೆಂಡೆ ಬಂಡೆ ಏನು ಕೇಳಿ, ಏನೇ ಕೇಳಿ ಬಂಡೆ ಹೊಡೆಯಂಗಿಲ್ಲ. ಪ್ರಿಂಟಿಂಗ್ ಪ್ರೆಸ್ಗೆ ಹಾಕ್ಬಿಟ್ರಲ್ಲ, ಜಲ್ಲಿ ಹೊಡೆಯಂಗಿಲ್ಲ. ಏನನ್ನ ಪೇಪರ ಗೊತ್ತಾಕೆಂತೀರಿ ಬದಿಕೆ ಮುಳನ್ ಬಿಡಪ್ಪ ಅನ್ನಿಸ್ಬಿಡ್ತು. ಆಮೇಲೆ ಏನಾಯಿತು,